ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ನಿಮ್ಮ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ನಡೆಯುವಂತೆ ಎಲ್ಲರನ್ನು ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ಆದಿಕಾಂಡ 21ನೇ ಅಧ್ಯಾಯ 22ರಿಂದ ಆದಿಕಾಂಡ 21ನೇ ಅಧ್ಯಾಯ 22ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 22ರಿಂದ 24, ಆದಿಕಾಂಡ 21, 22, 24ರವರೆಗೆ ನೋಡುವಾಗ 22ರಿಂದ 24ರವರೆಗೆ. ಅಬೀಮೆಲೆಕನು ಅಬ್ರಹಾಮನೊಂದಿಗೆ ಕ್ಷಮೆಯಾಚಿಸಿದನು, ಸಾರಳಿಗೆ ತೊಂದರೆ ಕೊಟ್ಟ ಕಾರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ನೋಡಿ, ಅವನು ದೇವರನ್ನು ಅರಿಯೋದಕ್ಕಿಂತ ಮೊದಲು ಸಾರಳಿಗೆ ತೊಂದರೆ ಕೊಟ್ಟ. ಅಬ್ರಹಾಮನ ಹೆಂಡತಿಯನ್ನು ಬರಮಾಡಿಕೊಂಡು ಹೆಂಡತಿಯನ್ನಾಗಿ ಮಾಡ್ಕೊಳ್ಳಕ್ಕೆ ದೇವರು ಕನಸಿನಲ್ಲಿ ಗದರಿಸಿದನು, ಬಿಟ್ಟು ಕಳಿಸಿದ. ಆಮೇಲೆ ಏನ್ ಮಾಡ್ದ, ಅವನು ಅಬ್ರಹಾಮನ ಹತ್ರ ಕ್ಷಮೆಯನ್ನ ಯಾಚಿಸಿದ. ನೋಡು, ನಾನು ಈ ರೀತಿ ತೊಂದರೆ ಮಾಡಿಬಿಟ್ಟೆ, ನನ್ನನ್ನು ನೀನು ಕ್ಷಮಿಸಬೇಕು ಅಂತೇಳಿ ಕ್ಷಮೆಯನ್ನು ಯಾಚಿಸಿದ. ಹಾಗೆ ಅದೇ ರೀತಿ ಇವತ್ತು ಯಾರಾದ್ರೂ ಇವತ್ತು ನಮ್ಮ ಜೀವಿತದಲ್ಲಿ ಇರ್ಬೋದು, ಇನ್ನೊಬ್ಬರ ಜೀವಿತದಲ್ಲಿ ಇರ್ಬೋದು, ನಾವು ಯಾರಿಗಾದ್ರೂ ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿದ್ರೆ, ತೊಂದರೆ ಮಾಡಿದ್ರೆ, ದೇವರು ಅದನ್ನು ಪಡಿಸ್ತಾರೆ. ನಮಗೆ ಯಾರ ಮುಖಾಂತರವಾದರೂ ತಿಳಿಸ್ತಾರೆ. ಕನಸಿನ ಮೂಲಕವೂ ಜ್ಞಾನದ ಮೂಲಕವೂ ಕೂಡ ತಿಳಿಯಪಡಿಸಬಹುದು. ನಾನು ತಪ್ಪು ಮಾಡಿಬಿಟ್ಟಲ್ಲ ಅಂತ ಅದು ದೇವರು ಮಾತನಾಡುವುದಾಗಿದೆ. ಒಂದು ವೇಳೆ ಜ್ಞಾನದಲ್ಲಿ ಕೂಡ ಅರ್ಥ ಆದ್ರೆ, ಆ ಸಮಯದಲ್ಲಿ ಅಯ್ಯೋ ನಾನೇನು ಅವನೇನು, ನಾನು ಯಾಕೆ ಕ್ಷಮೆಗೊಳ್ಬೇಕು, ಅವನಿಗೇನು ಕಡಿಮೆ, ಅವನು ನನ್ನ ಹಾಗೆ ಯೋಚನೆ ಮಾಡ್ತಾನೆ, ನನಗೆ ಬೆಲೆ ಸಿಕ್ಕೋದಿಲ್ಲ ಅಂತ ಇದು ಯೋಚನೆ ಮಾಡಬಾರ್ದು. ಅಂತ ಟೈಮಲ್ಲಿ ನಾವು ಕೂಡ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಲೇಬೇಕು. ಮತ್ತು 6ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಪರಲೋಕ ಪ್ರಾರ್ಥನೆಯಲ್ಲಿ ಕೂಡ ಒಂದು ಮಾತನ್ನು ಹೇಳಿಕೊಟ್ಟಿದ್ದಾರೆ ಶಿಷ್ಯರಿಗೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸೋ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ ಅಂತ ಪ್ರಾರ್ಥಿಸಬೇಕು ಅಂತೇಳಿ. ಆಮೇಲೆ ಏನು ಹೇಳಿದ್ದಾರೆ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದರೆ ಮಾತ್ರ ಪರಲೋಕದ ತಂದೆ ನಮ್ಮ ತಪ್ಪುಗಳನ್ನ ಕ್ಷಮಿಸೋರು, ಇಲ್ಲದ ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸುವುದಿಲ್ಲ ಎಂಬುದಾಗಿ. ಹಾಗೆ ಒಂದು ಕ್ಷಮೆಯ ಒಂದು ಮನೋಭಾವ ನಮ್ಮಲ್ಲಿ ಕೂಡ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅದೇ 21, 22ರಿಂದ 32ರವರೆಗೆ ನೋಡುವಾಗ, ಅಬೀಮೆಲೆಕನು ಅಬ್ರಹಾಮನು ಸಂತೋಷದಿಂದ ಹೋದರು. ನೋಡಿ, ಅಲ್ಲಿವರೆಗೆ ಅವನಿಗೆ ಏನಾಯ್ತು, ಅಬೀಮೆಲೆಕನಿಗೆ ಬೇಸರವಾಗಿತ್ತು. ಆದ್ರೆ ಅಬ್ರಹಾಮನಿಗೆ ಬೇಸರವಾಗ್ಲಿಲ್ಲ. ಯಾಕೆಂದ್ರೆ ಅಬ್ರಹಾಮನನ್ನು ದೇವರೇ ನಡೆಸ್ತಾ ಇದ್ದಾರೆ, ಧೈರ್ಯವನ್ನ ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಆಮೇಲೆ ಅವರಿಬ್ರು ಒಪ್ಪಂದ ಮಾಡಿಕೊಂಡು ಸಮಾಧಾನದಿಂದ ಹೋದ್ರು. ಅದು ಕೂಡ ದೇವರಿಗೆ ಒಂದು ಪ್ರೀತಿ. ಆ ಒಪ್ಪಂದ ಮಾಡ್ಕೊಳ್ಳೋದು ಹೋಗಿದ್ರೆ ಪುನಃ ಅಲ್ಲಿ ಜಗಳಗಳು, ಹೊಡೆದಾಟಗಳು ಏನೋ ಆಗ್ತಿತ್ತು. ಇಲ್ಲಿ ಒಪ್ಪಂದ ಮಾಡಿಕೊಂಡ ಮೇಲೆ ಏನಾಯ್ತು, ಇಬ್ಬರ ಮನಸ್ಸು ಒಂದಾಯ್ತು, ಶಾಂತಿ ಸಮಾಧಾನ ಲಭಿಸಿತು. ಹಾಗೆ ನಮ್ಮಲ್ಲಿ ಕೂಡ ಅಂತ ಅನಾಹುತಗಳು ಏನಾದ್ರು ಅಂತಲ್ಲ, ಯಾವುದೇ ರೀತಿಯ ಅನಾಹುತಗಳು ನಡೆದಾಗ ತಪ್ಪು ಮಾಡಿದವರೊಂದಿಗೆ ನಾವು ಕ್ಷಮೆಯನ್ನ ಯಾಚಿಸಬೇಕು, ರಾಜಿ ತೀರ್ಮಾನವನ್ನ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 33ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. ಆದಿಕಾಂಡ 21:33. ಅಬ್ರಹಾಮನು ಬೇರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ನೋಡಿ, ಆಗಲ್ಲಿ ಯಾವುದೇ ದೇವಾಲಯಗಳು ಅದು ಇದು ಯಾವುದು ಇಲ್ಲದಿರಬಹುದು. ಆದ್ರೆ ಒಂದು ಪಿಚುಲ ವೃಕ್ಷ ಅಂದ್ರೆ ನಮ್ಮ ಈಗಿನ ವಿಷಯದಲ್ಲಿ ಇದು ಅರಳಿ ಮರ ಅಂತ ಹೇಳ್ತಾರೆ. ಅದಾ ಒಂದು ಗಿಡವನ್ನ ನಟ್ಟು ದೇವರ ಹೆಸರನ್ನು ಹೇಳ್ಕೊಂಡು ಅಲ್ಲಿ ಆರಾಧಿಸಿದ. ಅದುವೇ ಇವತ್ತು ನೋಡಿ ಏನಾಯ್ತಂದ್ರೆ, ಕೆಲವರು ಮರದ ಕೆಳಗೆ ಆ ಕಲ್ಲು ಈ ಕಲ್ಲು, ಆ ಗುಡಿ ಈ ಗುಡಿ ಅಂತ ಹೇಳ್ಕೊಂಡು ಆರಾಧಿಸೋದು ಅದು ತಪ್ಪು. ಆದ್ರೆ ಗಿಡವನ್ನು ನೆಟ್ಟು ಅವನು ಆರಾಧಿಸ್ತಾ ಇದ್ದ ಅದರ ಕೆಳಗಡೆ. ಹಾಗೆ ಅನೇಕ ಋಷಿಮುನಿಗಳನ್ನು ಕೂಡ ನಾವು ವೇದಗಳಲ್ಲಿ ಪುರಾಣಗಳೆಲ್ಲ ನೋಡ್ತೇವೆ. ಅರಳಿ ಮರದ ಕೆಳಗಡೆ ಕೂತು ಅವರು ತಪಸ್ಸು ಮಾಡ್ತಾ ಇದ್ರು. ಆ ಮರಕ್ಕೆ ಒಂದು ಕಟ್ಟೆ ಕಟ್ತಾ ಇದ್ರು, ಅರಳಿ ಮರದ ಕಟ್ಟೆ ಇವತ್ತು ಎಷ್ಟೋ ಊರುಗಳಲ್ಲಿ ಕೂಡ ನಾವು ಕಾಣಬಹುದು. ಅದು ಹಾಗೆ ಅರಳಿ ಮರ ದೇವರ ಮರ ಅಂತ ಈಗಲೂ ನಮ್ಮ ಹಿರಿಯವರು ಹೇಳ್ತಾರೆ. ಅದು ಏನೇ ಇರಲಿ, ಆದ್ರೆ ಆ ಮರದ ಕೆಳಗೆ ಆರಾಧಿಸ್ತಾ ಇದ್ದ. ಹಾಗೆ ಇವತ್ತು
ಯೇಸ್ವಾಮಿ ಕೂಡ ನೋಡಿ ಗೆತ್ಸೆಮನೆ ತೋಪಿಗೆ ಹೋದಾಗ ಅವ್ರನ್ನ ಶಿಲುಬೆಗೆ ಏರಿಸುವ ದಿವಸ, ಅಲ್ಲ ಇವನು ಇಸ್ಕರಿಯೋತ ಹಿಡಿದು ಕೊಡುವ ದಿವಸ, ಶಿಲುಬೆಗೆ ಏರಿಸುವ ಒಂದು ದಿವಸಕ್ಕೆ ಮೊದಲು ಅರಣ್ಯದ ಒಳಗೆ ತೋಪಿನಲ್ಲಿ ಹೋಗಿ ಪ್ರಾರ್ಥಿಸಿದ್ರು ಎಂಬುದಾಗಿ ನಾವು ಇದನ್ನ ಕಾಣ್ತಾ ಇದ್ದೇವೆ. ಆಗೋದು ಯಾಕೆ ಅಂದ್ರೆ ಮರದ ಕೆಳಗೆ ಚೆನ್ನಾಗಿ ತಂಪು ಇರ್ತದೆ, ಗಾಳಿ ಇರ್ತದೆ, ಮೌನವಿರುತ್ತದೆ, ಮನಸ್ಸಿಗೆ ಒಂದು ಸಂತೋಷವಾಗಿರುತ್ತದೆ. ಹಾಗೆ ಇವತ್ತು ಬೇಸಿಗೆ ಕಾಲದಲ್ಲಿ ನಾನು ಕೂಡ ಬಿಸಿಲು ತಡ್ಕೊಳಕ್ ಆಗದೆ ಏನ್ ಮಾಡ್ತೇನೆ, ನಾನಿರುವ ಸ್ಥಳದಲ್ಲಿ ಮಾವಿನ ತೋಪುಗಳು, ಮಾವಿನ ತೋಟಕ್ಕೆ ಹೋಗ್ತೇನೆ. ಅಲ್ಲಿ ದೇವರ ಹಾಡನ್ನ ಕೇಳ್ತಾ ಇದ್ದೇನೆ, ಅಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಂಪಾದ ಗಾಳಿ ಇರ್ತದೆ, ಒಳ್ಳೆ ಒಂದು ಹವಾಗುಣ ಇರ್ತದೆ. ಹಾಗೆ ಇವತ್ತು ನಾವು ಅರಣ್ಯಕ್ಕೆ ಹೋಗಿ ಕೂಡ ಪ್ರಾರ್ಥಿಸುವುದು ಬಹಳ ಒಳ್ಳೆಯದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 21ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಈಗ ಆದಿಕಾಂಡ ನಾವು 22ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 1-19 ಆದಿಕಾಂಡ 22 1-19 ನೋಡುವಾಗ ಅಬ್ರಹಾಮನ ವಿಶ್ವಾಸ, ದೇವರಿಂದ ಇದೊಂದು ಪರೀಕ್ಷೆ, ಮಗನ ಬಲಿಗೆ ದೇವರ ವಾಗ್ದಾನದ ಮಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಆದಿಕಾಂಡ 22ನೇ ಅಧ್ಯಾಯ 1-2 ಮತ್ತೆ 8ನೇ ವಚನ, 10-11, 7-8, ಅಲ್ಲಿಂದ 13ನೇ ವಚನ, 15-18 ಇದನ್ನ ನಾವಲ್ಲಿ ನೋಡಿಕೊಳ್ಳಬಹುದು. ಅಬ್ರಹಾಮನಿಗೆ ಮಕ್ಕಳಿಲ್ಲದಿರುವಾಗ ಅಬ್ರಹಾಮನಿಗೆ ದೇವರು ಏನ್ ಮಾಡಿದ್ರು, ಒಂದು ಮಗನನ್ನ ಕೊಟ್ರು ಅಂತೇಳಿ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಆಮೇಲೆ ಅಬ್ರಹಾಮನನ್ನು ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅಬ್ರಹಾಮನೇ ನಿನ್ನ ಮಗನನ್ನು ನನಗೆ ಬಲಿ ಅರ್ಪಿಸು ಅಂತೇಳಿ. ಆಯ್ತು ಅಂತೇಳಿ ಒಪ್ಪಿಕೊಂಡು ಮಗನನ್ನ ಕಟ್ಟಿಗೆ ಎಲ್ಲ ತಕೊಂಡು, ಕತ್ತಿ ಎಲ್ಲ ತಕೊಂಡು ಕಾಡಿಗೆ ಬಲಿ ಕೊಡಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಮಗ ಕೇಳ್ತಾನೆ, ಅಪ್ಪ ಇದು ಬಲಿಗೆ ಬೇಕಾದ ಕುರಿಯಲ್ಲಿ ಅಂತೇಳಿ. ಅದನ್ನ ದೇವರೇ ಒದಗಿಸ್ತಾರೆ ಅಂತ ಹೇಳ್ತಾನೆ, ನೀನೇಂತ ಹೇಳಲಿಲ್ಲ. ಹಾಗೆ ನೋಡಿ ಅಬ್ರಹಾಮನಿಗೆ ದೇವರು ಒಂದು ಪರೀಕ್ಷೆ ಮಾಡ್ತಾ ಇದ್ರಲ್ಲಿ, ಶೋಧನೆಗೊಳಪಡಿಸಿದ್ರು. ನೋಡೋಣ ಎಷ್ಟರ ಮಟ್ಟಿಗೆ ಇವನಿಗೆ ಒಂದು ವಾಗ್ದಾನ ಕೊಟ್ಟು, ಮಗನನ್ನು ನಾನು ಕೊಟ್ಟೆ, ಅವನನ್ನು ಕೂಡ ಬಲಿ ಅರ್ಪಿಸು ಅಂತ ಹೇಳೋಣ, ಇವನು ಏನ್ ಮಾಡ್ತಾನೆ ನೋಡೋಣ ಅಂತೇಳಿ ದೇವರವನನ್ನು ಶೋಧನೆಗೆ ಒಳಪಡಿಸಿದ್ರು, ಪರೀಕ್ಷೆ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಯಾವುದೇ ಕಾರಣಕ್ಕಲ್ಲಿ ನೋಡುವಾಗ ಅಬ್ರಹಾಮನು ಆ ಮಾತು ಹಿಂದೆ ತೆಗೆಯಲಿಲ್ಲ. ಕರ್ಕೊಂಡು ಹೋಗಿ ಬಲಿ ಅರ್ಪಣೆಗೆ ರೆಡಿಯಾದ ಕಾಡಿನೊಳಗಡೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಆಕಾಶದಿಂದ ಮತ್ತೆ ವಾಣಿ ಆಗ್ತಿದೆ, ಅಬ್ರಹಾಮನೇ ಹುಡುಗನಿಗೆ ಏನು ತೊಂದರೆ ಮಾಡಬೇಡ, ಅವನಿಗೆ ದೊಡ್ಡ ಸಂತಾನ ಉಂಟಾಗುವಂತೆ ಮಾಡುತ್ತೇನೆ. ಈಗ ನೀನು ನಿಜವಾದ ದೃಢವಾದ ಒಂದು ನಂಬಿಕೆಯುಳ್ಳವರಿಂದ ಅರ್ಥ ಆಯ್ತು ನನಗೆ ಅಂತೇಳಿ ಮೇಲಿಂದ ವಾಣಿ ಆಗ್ತದೆ. ಹಾಗೆ ನಮ್ಮ ಜೀವಿತದಲ್ಲಿಯೂ ದೇವರು ಏನ್ ಮಾಡ್ತಾರೆ, ಅದ್ಭುತ ಕಾರ್ಯಗಳನ್ನ ಮಾಡುತ್ತಲೇ ಇದ್ದಾರೆ. ಆಗ ಒಂದೊಂದು ಸಲ ಒಂದು ಶೋಧನೆಗೂ ನಮಗೆ ಬರ್ತದೆ. ಈಗ ಉದಾಹರಣೆಗೆ ನಮಗೆ ಬೇಕಾದ ಬೆಳೆ ಕೊಡಬಹುದು, ಅಥವಾ ಅಧಿಕಾರಿಗಳಾಗ್ಬೋದು, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ವಾಹನಗಳಲ್ಲಿ ಕೂಡ ನಾವು ದುಡಿಯೋರಾಗಿರ್ಬೋದು, ಅಥವಾ ಕೂಲಿಯವರು ಆಗಿರಬಹುದು. ಇದೆಲ್ಲವೂ ದೇವರಿಂದಲೇ ಬಂದಂತದೆ. ಹಾಗಿರುವಾಗ ಖಂಡಿತವಾಗಿ ಅದರಲ್ಲಿ 10ರಲ್ಲಿ 1 ಭಾಗ ದಶಾಂಶವನ್ನು ನಿನಗೆ ಚೆನ್ನಾಗಿದ್ರೆ ನೀವು ಜಾಸ್ತಿಯೇ ಕೊಡು, ಅಥವಾ ನಿನ್ನ ಶಕ್ತಿಗನುಸಾರ ಕೊಡು. ಏನು ಇಲ್ಲ ಇದ್ರೆ ಏನೂ ಇಲ್ಲ ಅಂತ ಕೂಡ ಬರ್ತದೆ. ಆಗ ಕೆಲವರು ನಂದು ಅಂತೇಳಿ ಅದನ್ನ ಸರಿಯಾಗಿ ಕೊಡೋದೇ ಇಲ್ಲ. ಕೊಟ್ರೆ ಅಲ್ಪ ಸ್ವಲ್ಪ ಹರಿದು ಹೋದ ನೋಟುಗಳು, ಆಮೇಲೆ ಬೆಳೆಗಳಲ್ಲಿ ಕೂಡ ಅಲ್ಪ ಸ್ವಲ್ಪ ಬೇಡದಂತ ಕಾಳುಗಳು, ಇದು ದನಗಳಲ್ಲಿ, ಕುರಿಗಳಲ್ಲಿ, ಮೇಕೆಗಳಲ್ಲಿ ಕೂಡ ಏನ್ ಮಾಡ್ತಾರೆ, ಅಲ್ಲಿ ಕೆಟ್ಟು ಹೋಗೋದಂಥದನ್ನ, ಅಂಗಗಳು ಸರಿ ಇಲ್ಲದಂತ ಒಪ್ಪಿಸಿ ಬಿಡ್ತಾರೆ. ಕೆಲವರು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಇದೆಲ್ಲ ಶೋಧನೆ ಬರುವಂತದ್ದು. ಆದ್ರೆ ದೇವರು ನಮಗೆ ಕೊಟ್ಟದ್ರಲ್ಲಿ, ಅಬ್ರಹಾಮನಿಗೆ ಮಗನನ್ನು ಕೊಟ್ಟಾಗೆ ನಮಗೆ ಕೊಟ್ಟದ್ರಲ್ಲಿ ನಾವು ಕೂಡ ಅಲ್ಲಿ ಸರಿಯಾಗಿ ಏನ್ ಮಾಡಬೇಕು, ದೇವರಿಗೆ ಸಮರ್ಪಿಸಬೇಕು. ಹಾಗೆ ನೋಡಿ ಹೆಬೇಳ ಏನ್ ಮಾಡ್ದ, ತನ್ನ ಕಾಣಿಕೆಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದರಿಂದ ಅವನ ಎಲ್ಲಾ ಕಾರ್ಯಗಳು ಸಫಲವಾಗಿ ಬರ್ತಾ ಇತ್ತು. ಹಾಗೆ ಒಂದು ವೇಳೆ ನಮಗೆ ಇವತ್ತು ಅನೇಕರಿಗೆ ಮಕ್ಕಳಿಲ್ಲ, ಕಡೆಗೆ ಅವರು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಅಥವಾ ಮನೇಲಿ ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗೆ ಉತ್ತರವನ್ನ ಕೊಡ್ತಾರೆ. ಆವಾಗ ಏನ್ ಮಾಡ್ತಾರೆ, ಅಲ್ಲಿ ಹಣ್ಣಲಿಗೆ ಮಕ್ಕಳಿರ್ಲಿಲ್ಲ, ಹಣ್ಣಲು ಪ್ರಾರ್ಥಿಸಿದಾಗ ಹಣ್ಣಲ ಮಾತಿಗೆ ಕಿವಿ ಕೊಟ್ಟು ದೇವರು ಮಗುವನ್ನ ಕೊಟ್ಟರು, ತಕೊಂಡೋಗಿ ದೇವರಿಗೆ ದೇವಾಲಯದಲ್ಲಿ ಸಮರ್ಪಿಸಿದಳು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರು ನಮಗೆ ಕೊಟ್ಟಂತಂದ್ರೆ ಇದು ಬರೀ ಗಂಡು ಮಕ್ಕಳನ್ನು ಮಾತ್ರ ಕೊಟ್ಟಂತ ಮಕ್ಕಳನ್ನು ಕೂಡ ಏನ್ ಮಾಡಬೇಕು, ನಾವು ದೇವರ ಚಿತ್ತಾನುಸಾರ
ಒಂದು ವೇಳೆ ಆ ಮಗುವೆ ಹೊರಡುವುದು ನಾನು ದೇವಾಲಯಕ್ಕೆ ಹೋಗ್ತೇನೆ ಅಂತೇಳಿ ಅಥವಾ ತಂದೆ ತಾಯಿಗೆ ಮನಸ್ಸು ಬಂದ್ರೆ ಅವರು ದೇವರಿಗಾಗಿ ಅವರಿಗೆ ಸಮರ್ಪಣೆ ಮಾಡಬೇಕು. ಅಂದ್ರೆ ಹೇಗೆ ತಗೊಂಡೋಗಿ ಅಲ್ಲೇ ಬಿಡೋದು ಆಗ ಇತ್ತು, ಇದು ಈಗಲೂ ಕೂಡ ಎಲ್ಲೋ ಒಂದೊಂದು ಕಡೆಗೆ ಇದೆ ಒಂದೊಂದು ಧರ್ಮದಲ್ಲಿ. ಆದರೆ ಬೇಕಾದ ವಿದ್ಯಾಭ್ಯಾಸವನ್ನ ಕೊಟ್ಟು ಚೆನ್ನಾಗಿ ಗ್ರಂಥಗಳ ಪರಿಚಯವನ್ನ ಮಾಡಿಸಿ ದೇವರ ಸುವಾರ್ತೆಗೆ ಅವರನ್ನ ಬಿಡಬೇಕು. ಕೆಲವರು ಇನ್ನೊಬ್ರು ಇತರರಿಗೆ ಏನ್ ಹೇಳ್ತಾರೆ, ಓ ದೇವರಿಗೆ ಸಮರ್ಪಿಸಿ ನಿಮ್ಮ ಮಗನ ಬೈಬಲ್ ಕ್ಲಾಸಿಗೆ ಕಳಿಸಿ ಸುವಾರ್ತಿಕರನ್ನಾಗಿ ಮಾಡಿ ಸೇವಕರನ್ನಾಗಿ ಮಾಡಿ ಅಂತ ಹೇಳ್ತಾರೆ ಇನ್ನೊಬ್ಬರಿಗೆ ಒಂದೊಂದು ಸೇವಕರುಗಳು. ಆದ್ರೆ ಇವರ ಮಕ್ಕಳು ಮಾತ್ರ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕು, ಅವರು ಇಂಜಿನಿಯರ್ ಆಗಬೇಕು, ಮೆಡಿಕಲ್ ಮಾಡಬೇಕು, ಫಾರಿನಿಗೆ ಹೋಗ್ಬೇಕು, ಅಲ್ಲಿ ಹಣ ಸಂಪಾದನೆ ಮಾಡಬೇಕು. ಇತರರಿಗೆ ಮಾತ್ರ ಏನ್ ಮಾಡ್ತಾರೆ, ಆ ಸೇವಕರನ್ನಾಗಿ ಮಾಡಿ ಆಗ ನಿಮ್ಮ ಮಗನನ್ನು ಯಾಕೆ ಮಾಡಬಾರದು? ಇಲ್ಲಿದೆ ಪಾಯಿಂಟ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಗಬಾರದು ಸಂಪೂರ್ಣವಾಗಿ. ಅಥವಾ ಒಂದೊಂದು ಮಕ್ಕಳು ಏನ್ ಮಾಡ್ತಾರೆ, ನಾನು ಸೇವಕನಾಗ್ತೇನೆ, ನಾನು ದೇವರ ಸೇವೆ ಮಾಡ್ತೇನೆ ಅಂತೇಳಿ ಹೊರಡಬಹುದು. ಆವಾಗ ಅಂತ ಟೈಮಲ್ಲಿ ಅಂತದಕ್ಕೆ ಬಿಡ್ಬೇಕು, ನೀನು ಓದು ಹಾಗೆ ಹೀಗೆ ಅಟ್ಟಪಟ್ಟ ಅಂತ ನಾವು ಹೇಳಕ್ ಹೋಗ್ಬಾರ್ದು. ಹಾಗೆ ಹೇಳಿ ಅವರನ್ನು ತಡೆದರೆ ಮುಂದೆ ಶಿಕ್ಷೆ ಬರೋದು ಗ್ಯಾರಂಟಿ. ಯಾರಿಗೆ ಹೇಳಿ ಸುವಾರ್ತೆಗೆ ಅಡ್ಡಿಪಡಿಸಿದವರಿಗೆ. ಆಗ ಆಗ್ಲೇ ಹೇಳಿದಾಗ ಅಥವಾ ತಂದೆಗೆ ಅಥವಾ ತಾಯಿಯವರಿಗೆ ಮನಸ್ಸು ಬಂದಾಗ ಆ ರೀತಿಯಲ್ಲಿ ನಡ್ಕೊಳ್ಬೇಕು. ಒಂದು ವೇಳೆ ಈ ತರ ಅವರು ಬೇರೆ ವಿದ್ಯಾಭ್ಯಾಸವನ್ನ ಕಲಿತುಕೊಂಡು ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗ್ಬೋದು ಅಥವಾ ಹೊರದೇಶಗಳಿಗೂ ಹೋಗ್ಬೋದು, ಅದು ದೇವರ ಚಿತ್ತ, ಅದಕ್ಕೆ ಸರಿಯಾಗಿ ಅವರಿಗೆ ಸಹಾಯ ಮಾಡುವಂಥದ್ದು. ಇದಾಗಿದೆ ಅಬ್ರಹಾಮನ ವಿಶ್ವಾಸ. ನಮ್ಮ ವಿಶ್ವಾಸದಲ್ಲಿ ಇದೇ ರೀತಿ ಇವತ್ತು ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 16ನೇ ಒಂದು ವಚನವನ್ನ ನೋಡಿಕೊಳ್ಳೋಣ. ಆದಿಕಾಂಡ 22:16, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನೋಡಿ ಅಲ್ಲಿ 17 ವಚನ ನೋಡುವಾಗ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು, ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೋಡಿ ಏನ್ ಹೇಳಿದ್ರು, ಅಬ್ರಹಾಮ ದೇವರ ಮಾತಿಗೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ವಿಧೇಯರಾದುದರಿಂದ ನೀನು ನನ್ನ ಮಾತು ಹಿಂದೆಗೆದ ಕಾರಣ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಸಂತಾನವನ್ನು ಭೂಮಿಯ ಮೇಲೆ ಇರುವ ಮರಳಿನಷ್ಟು, ಸಮುದ್ರದ ಸೈಡಲ್ಲಿರುವ ಮರಳಿನಷ್ಟು ಲೆಕ್ಕ ಮಾಡಕ್ ಆಗ್ತದಾ? ಇಲ್ಲ. ಇಲ್ಲಿವರೆಗೆ ಆಗಿದ್ಯಾ? ಇಲ್ಲ. ಆಕಾಶದ ನಕ್ಷತ್ರಗಳು ಲೆಕ್ಕ ಮಾಡಕ್ ಆಗಿದ್ಯಾ? ಇಲ್ಲ. ಯಾರಾದ್ರೂ ಮಾಡಿದಾರಾ? ಇಲ್ಲ. ಅದು ದೇವರಿಗೆ ಮತ್ತು ಆ ದೂತರಿಗೆ ಗೊತ್ತು. ಆ ರೀತಿ ನಾನು ನಮ್ಮ ಆಶೀರ್ವದಿಸ್ತೇನೆ ಎಂಬುದು ಹಾಗೆ ಅಬ್ರಹಾಮನಿಗೆ ವಾಗ್ದಾನ. ಅದೇ ರೀತಿ ಇವತ್ತು ನಾವು ಕೂಡ ವಿಧೇಯರಾದ್ರೆ ಖಂಡಿತವಾಗಿಯೂ ದೇವರೇ ಕರೀತಾರೆ, ನಡೆಸ್ತಾರೆ, ಆದ್ರೂ ಶೋಧನೆಗೊಳಪಡಿಸ್ತಾರೆ. ಇವ್ರು ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಆ ಟೈಮಲ್ಲಿ ನಾವು ಬಿದ್ದು ಹೋಗ್ಬಾರ್ದು. ಆವಾಗಲ್ಲಿ ಏನ್ ಮಾಡ್ಬೇಕು, ದೇವರು ಅಂತ ಒಂದು ವಾಗ್ದಾನವನ್ನ ಮಾಡ್ತಾರೆ. ಉದಾಹರಣೆಗೆ ನೋಡಿ, ಆದಾಮನಿಗೆ ಏನ್ ಮಾಡಿದ್ರು, ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಬಿಟ್ರು. ಆದಿಕಾಂಡ 2:15-17 ನೋಡುವಾಗ, ಎಲ್ಲಾ ಮರದ ಹಣ್ಣನ್ನು ತಿನ್ನುವ, ಒಂದು ಮರದ ಹಣ್ಣನ್ನು ತಿನ್ಬೇಡ, ತಿಂದೆ ನೀನು ಈ ದಿವಸವೇ ಸಾಯ್ತೀಯ ಅಂತ ಎಚ್ಚರಿಸಿದ್ರು. ಆಮೇಲೆ ಹೆಂಡತಿಯನ್ನು ಕೊಟ್ರು. ಸೈತಾನನು ಹೆಂಡತಿಯ ಮೂಲಕ ವಂಚನೆ ಮಾಡುವಾಗ ದೇವರ ಮಾತನ್ನು ಮರೆತು ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ ಕಾರಣ ಅವನು ಪಾಪಕ್ಕೆ ಗುರಿಯಾದ. ಹಾಗೆ ಇವತ್ತು ಏನ್ ಮಾಡ್ತಾರೆ, ಸೈತಾನನು ಅನೇಕ ಹೆಂಡತಿಯರ ಮೂಲಕ ಗಂಡಂದಿರನ್ನ ಕೆಡಿಸುವನಾಗಿದ್ದಾನೆ. ಆಗ ಆದಾಮನಿಗೆ ಒಂದು ವೇಳೆ ದೇವರು ಹೇಳಿದ ಮಾತು ನೆನಪಿದ್ರೆ, ನೀನು ತಿನ್ಬೇಡ, ನಾನು ಹೇಳಿದಾನೆ, ಆದ್ರೂ ಮತ್ತೊಂದ್ಸಲ ಹೆಂಡತಿ ವಂಚಿಸುವಾಗ ಬೇಡವೇ ಬೇಡ, ನೀನು ತಿನ್ಬೇಡ, ದೇವರು ಈ ರೀತಿ ಹೇಳಿದ್ದಾರೆ, ನೀನು ಬೇಕಾದ್ರೆ ತಿನ್ಲೇಬೇಕು ಅಂತ ಅದ್ರ ತಿನ್ನು, ನನಗೆ ಬೇಡ ತಿಳಿದ್ರೆ ಅಬ್ರಹಾಮನಲ್ಲಿ ಪಾಪಕ್ಕೆ ಗುರಿ ಆಗ್ತಿರ್ಲಿಲ್ಲ. ಇವತ್ತು ಅಬ್ರಹಾಮನಿಂದಾಗಿ ಭೂಲೋಕಕ್ಕೆ ಬಂದ ಪಾಪವು ಕೂಡ ಇರುತ್ತಿರ್ಲಿಲ್ಲ. ಶೋಧನೆಯಲ್ಲಿ ಬಿದ್ದು ಹೋದ, ಪರೀಕ್ಷೆಯಲ್ಲಿ ಬಿದ್ದು ಹೋದ. ಅದಕ್ಕೆ ಆಗಿ ಆದಾಮನ ಹತ್ರ ಸೈತಾನನ ದೇವರು ಏದೇನ್ ತೋಟದಲ್ಲಿ ಅಲ್ಲಿ ಕಳಿಸಿದ್ರು, ಹೋಗವನ ಪರೀಕ್ಷೆ ಮಾಡು ಅಂತ. ಹಾಗೆ ಅದೇ ರೀತಿಯಲ್ಲಿ ಅಬ್ರಹಾಮನಿಗೂ ಕೂಡ ಬಂತು. ಅದೇ ರೀತಿಯಲ್ಲಿ ಕೂಡ ನಾವು ನೋಡುವಾಗ ಮತ್ತಾಯ 4ನೇ ಅಧ್ಯಾಯದಲ್ಲಿ ಸೈತಾನನು ಯೇಸುಸ್ವಾಮಿಯನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ 3 ರೀತಿಯಲ್ಲಿ. ಆದರೆ ಯೇಸುಸ್ವಾಮಿ ಕೊಟ್ಟ ಸರಿಯಾದ ಉತ್ತರದಿಂದ ಸೈತಾನ ಸೋತು ಹೋದ. ಇದು ನಮ್ಮ ಜೀವಿತಕ್ಕೆ ನಾವು ದೃಢವಾದ ವಿಶ್ವಾಸಗಳಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೆ ಹಿಂದೆಗೆಯಬಾರದು. ದೇವರು ಆರಿಸಿಕೊಂಡು ಕರೆದರೂ ಕೂಡ ಖಂಡಿತವಾಗಿಯೂ ನಾವು ದೃಢವಾದ ನಂಬಿಕೆಯಲ್ಲಿ ದೇವರಲ್ಲಿ ಜೀವಿಸಬೇಕು. ಇದಕ್ಕೂ ದೇವರ ಸಹಾಯ ಇಲ್ಲದೆ ಏನ್ ಮಾಡಲು ಸಾಧ್ಯ ಇಲ್ಲ. ಆದರೂ ಅರ್ಧ ಭಾಗ ದೇವರದು, ಅರ್ಧ ಭಾಗ ನಮ್ಮದು. ಅದಕ್ಕೆ ನಮಗೆ ಸರಿಯಾದ ಜ್ಞಾನವನ್ನ ಕೊಟ್ಟು ದೇವರು ನಮ್ಮನ್ನ ಗ್ರಂಥಗಳ ಪರಿಚಯವನ್ನ ಮಾಡಿ ನಡೆಸ್ತಾರೆ.
ಹಾಗೆ ಇದೇ ವಿಷಯವನ್ನು ಇವತ್ತು ನಾವು ನ್ಯಾಯಾಲಯದಲ್ಲಿ ಕೂಡ ಯಾವ್ದಾದ್ರು ಒಂದು ಆಸ್ತಿ ಪಾಸ್ತಿ ಒಬ್ಬರಿಗೆ 2 ಹೆಂಡತಿಯರು 3 ಹೆಂಡತಿಯರು ಹೀಗೆಲ್ಲ ಇದ್ರೆ ಅವ್ರು ಕೇಸ್ ಹಾಕಿದ್ರೆ ಕೂಡ ಅಲ್ಲಿ ಏನಾಗ್ತದೆ ಅಂದ್ರೆ ಮೊದಲ ಹೆಂಡತಿಯ ಮಕ್ಕಳಿಗೆ ಆದ್ಯತೆ ಜಾಸ್ತಿ, ಮೊದಲ ಹೆಂಡತಿಗೂ ಆದ್ಯತೆ ಜಾಸ್ತಿ. ಹಾಗೆ ನಿಜವಾಗಿ ಹಿರಿಯರ ಮುಖಾಂತರ ಮದುವೆ ಆದಂತ ಮೊದಲ ಹೆಂಡತಿಯರ ಮೇಲೆ ಅವರಿಗೆ ಆದ್ಯತೆ ಜಾಸ್ತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 14ರಿಂದ 16 ಆದಿಕಾಂಡ 21 14ರಿಂದ 16ರವರೆಗೆ ನೋಡುವಾಗ, ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನಿದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೇರ್ಷೆಬ ಕಾಡಿನಲ್ಲಿ ಅಳೆಯುತ್ತಿದ್ದಳು. ನೋಡಿ, ದೇವರು ಹೇಳಿದ್ರು, ಸಾರಳು ಹೇಳಿದಾಗೆ ಮಾಡುವಂತ ಅಬ್ರಹಾಮನ್ ಏನ್ ಮಾಡ್ದ, ಅವಳಿಗೆ ಊಟಕ್ಕೆ ತುಂಬ ನೀರು ಕೊಟ್ಟು ಹೋಗು ನೀನು ಇಲ್ಲಿ ಅಂತೇಳಿ ಹೊರಡಿಸಿ ಬಿಟ್ಟ. ಕಾಡಿನಲ್ಲಿ ಅಳೆಯುತ್ತಾ ಇದ್ದಳು. ಇದು ಇವತ್ತು ನೋಡಿ ಮುಸ್ಲಿಮರಲ್ಲಿ ಎಲ್ಲಾ ಜಾತಿಯಲ್ಲಿ ಆಗ್ತಾರೆ, ಆದ್ರೆ ಜಾಸ್ತಿ ಮುಸ್ಲಿಮ್ಸರಲ್ಲಿ ಬಹಳ ಸುಲಭವಾಗಿ 2, 3, 4 ಇವನಿಗೆ ಯಾರಿಗೆ ಒಸಾಮಾ ಬಿನ್ ಲಾಡೆನ್ಗೆ ಎಷ್ಟೋ ಹೆಂಡತಿಯರಂತೆ. ನೋಡಿದೀರಾ ಯಾವ ರೀತಿ ಇತ್ತು ಅಂತೇಳಿ. ಇದೇ ಅವರಲ್ಲಿ ಕೂಡ ಇವತ್ತು ಏನ್ ಮಾಡ್ತಾರೆ, ಬಹಳ ಸುಲಭದಲ್ಲಿ ಕೊಟ್ಟು ಕಳಿಸಿಬಿಡ್ತಾರೆ, ಹೋಗು ಹೋಗು ಅಂತೇಳಿ. ಆದ್ರೆ ಅವರಲ್ಲಿ ಕಾನೂನಲ್ಲಿ, ಅವರ ಕುರಾನಲ್ಲಿ ಅದಕ್ಕೆ ಅವಕಾಶವಿದೆ. ಬಾಕಿ ಯಾವ ಜನಾಂಗದಲ್ಲಿ ಅದಕ್ಕೆ ಅವಕಾಶವಿಲ್ಲ. ನ್ಯಾಯಾಲಯಕ್ಕೆ ಹೋಗ್ಬೋದು. ಈ ಮುಸ್ಲಿಮ್ಸ್ ಕಾನೂನು ಪ್ರಕಾರ ಅದರಲ್ಲಿ ಅವಕಾಶ ಇಲ್ಲ. ಆದ್ರೆ ಈಗ ಭಾರತ ಸರ್ಕಾರದಲ್ಲಿ ಮೋದಿಜಿ ಅವರು ಬಂದ ಮೇಲೆ ಅವರು ಕಾನೂನು ತಂದು ಅದೇ ರೀತಿ ಅವರಿಗೂ ಕೂಡ ಒಂದೇ ಹೆಂಡತಿ ಎಂಬುದನ್ನ ಕಾನೂನು ತಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆಗ ಅವಳು ಏನ್ ಮಾಡ್ತಾ ಇದ್ಲು, ಅಲ್ಲಿ ಕಾಡಿನಲ್ಲಿ ಅಳೆಯುತ್ತಾ ಇದ್ದಳು. ಯಾರೋ ಈ ಹಾಗರಳು ಮತ್ತು ಈ ಹಾಗರಳನ ಮಗು. ನೋಡಿ, ಮೊದಲೇ ಅವಳು ಗರ್ಭವತಿ ಆದಾಗ ಹಿಂದೆ ನಾವು ಕೇಳಿದ್ದೇವೆ, ಸಾರಳೊಂದಿಗೆ ಪ್ರೀತಿ ಇರಲಿಲ್ಲ, ಸಾರಳನ್ನ ಪೀಡಿಸ್ತಾ ಇದ್ಲು. ಆಗ ದೇವರ ದೂತ ಒಂದು ಸಂದೇಶವನ್ನ ಕೊಡ್ತಾನೆ, ನೀನು ನಿನ್ನ ಯಜಮಾನಿಗೆ ತಗ್ಗಿ ನಡ್ಕೋ ಅಂತೇಳಿ. ಆಗ ಯಜಮಾನಿ ಮಾಡಿದ ಉಪಕಾರಕ್ಕಾಗಿ ನಾನು ಗರ್ಭಿಣಿಯಾಗಿದ್ದೆ, ನಾನೊಂದು ಕೆಲಸದವಳು ಅಂತ ಯೋಚನೆ ಅವಳಲ್ಲಿ ಇರಲಿಲ್ಲ. ಗರ್ವಹಂಕಾರದಲ್ಲಿ ಮೆರೆದ್ಲು. ಆದ್ರಿಂದ ಅಲ್ಲಿ ಏನಾಯ್ತು, ಸಾರಳು ಪೀಡಿಸುವುದಕ್ಕೆ ಕಾರಣವಾಯಿತು. ಇವಳ ಕಷ್ಟ ಸಂಕಟ ದುಃಖಕ್ಕೆ ಒಂದು ಕಾರಣವಾಯಿತು. ಇದು ಕೂಡ ಅದುವೇ ಕಾರಣವಾಗಿದ್ದು. ಹಾಗೆ ಇದರ ಅರ್ಥ, ಸ್ತ್ರೀಯರೇ, ನನ್ನ ಸಹೋದರಿಯ ಪ್ರತಿಯೊಬ್ಬರ ಜೀವಿತಕ್ಕೂ ಏನಪ್ಪಾ ಅಂದ್ರೆ, ದೇವರು ನಮ್ಮ ಜೀವಿತದಲ್ಲಿ ಒಂದೊಂದು ಕಾರ್ಯಗಳನ್ನ ಮಾಡ್ತಾ ಹೋಗುವಾಗ ಅಲ್ಲಿ ಹಿರಿಯ ಮನುಷ್ಯರು ಯಾರು ಯಜಮಾನರು ಇರ್ತಾರೋ, ಅಥವಾ ಅವರಿಗೆ ನಾವು ಮನೆಯಲ್ಲಿ ಹಿರಿಯ ಗಂಡಸರು ಹೆಂಗಸರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಅವರಿಗೆ ತಗ್ಗಿ ಬಗ್ಗಿ ನಡ್ಕೊಳ್ಬೇಕು. ನೋಡಿ, ದೇವರ ದೂತರು ಕೂಡ ಹಿಂದೆ ಅದನ್ನೇ ಹೇಳಿದ್ದು, ನಿನ್ನ ಯಜಮಾನಿಗೆ ಹೋಗಿ ತಗ್ಗಿ ನಡ್ಕೋ ಅಂತ. ಯಾರಿಗೆ? ಹಾಗರಳಿಗೆ. ಹಾಗೆ ನಮ್ಮ ಗರ್ವ ಅಹಂಕಾರದಲ್ಲಿ ಮತ್ತು ನಾನೆಂಬ ಅಹಂಕಾರದಲ್ಲಿ ನಡೆದ್ರೆ ಈ ಹಾಗರಳ ಪರಿಸ್ಥಿತಿಯೇ ಬರುವುದು. ಇದುವೇ ಕಾರಣ. ಅದಕ್ಕೆ ಹೇಳೋದು, ತಗ್ಗಿ ಬಗ್ಗಿ ನಡ್ಕೊಳ್ಬೇಕು. ತಾಳಿದವನು ಬಾಳಿಯನು, ಶಾಂತಿ ಸಮಾಧಾನದಲ್ಲಿ ಹೋಗಬೇಕು, ಎಲ್ಲವನ್ನ ಅರ್ಥ ಮಾಡಿಕೊಂಡು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 15ನೇ ವಚನ ನೋಡುವಾಗ, ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲೆಸೆಯುವಷ್ಟು ದೂರ ಹೋಗಿ ಅವನಿಗೆ ಎದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ನೋಡಿ, ತಿತ್ತಿಯಲ್ಲಿದ್ದ ನೀರು ಬಹುಶಃ ಅವಳು ಕುಡಿದಿರ್ಬೋದು, ಮಗುವಿಗೂ ಕುಡಿಸಿರ್ಬೋದು. ಆದ್ರೆ ಬಹಳ ದೂರ ಹೋಗಿ ಅತ್ತಳು ಕೂತುಕೊಂಡು. ಅಯ್ಯೋ, ಇನ್ನು ಏನ್ ಮಾಡ್ಲಿಪ್ಪ ಅಂತ ಮಗುವನ್ನ ದೂರ ಇಟ್ಟು, ಎರಡು ಕಡೆ ಇಟ್ಟು ಇವಳು ದೂರ ಹೋಗಿ ಅತ್ತಳು. ಎಂತ ಕಷ್ಟ ಸಂಕಟ ದುಃಖಗಳು ಬಂತು ನೋಡಿ ಅಲ್ಲಿ ಪರಿಸ್ಥಿತಿ. ಇದು ಇವತ್ತು ಅನೇಕರಿಗೆ ಇದೇ ರೀತಿ ಆಗ್ತಾ ಇದೆ. ದೇವರ ಮಾತನ್ನು ಯಾವಾಗಲೂ ಮೀರಿ ಹೋಗಬಾರದು. ಈ ಶಿಕ್ಷೆಯೇ ಬರುವಂತದ್ದು. ಅದರಿಂದ ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕು. ಅದು ಮುಖ್ಯವಾಗಿ ಸ್ತ್ರೀಯರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 17ರಿಂದ 19ರವರೆಗೆ ಈಗ ಓದಿಕೊಳ್ಳೋಣ. ಆದಿಕಾಂಡ 21 17ರಿಂದ 19. ಆ ಹುಡುಗನ ಮರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ, ನಿನಗೇನಾಯಿತು? ಅಂಜಬೇಡ, ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ನನಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇವಳು ಅಳ್ತಾ ಇದ್ದಾಳೆ. ಇದನ್ನು ಪರಲೋಕದಲ್ಲಿರುವ ತಂದೆ ಕೂಡ ಇದನ್ನು ನೋಡ್ತಾ ಇದ್ದಾರೆ. ದೇವರು ವಾಗನಲ್ಲಿಂದ ಏನ್ ಹೇಳ್ತಾ ಇದ್ದಾರೆ, ಹಾಗರಳೆ, ನಿನಗೇನಾಯ್ತು? ಆ ಹುಡುಗನ ಶಬ್ದ ಕೂಗು ನನಗೆ ಕೇಳ್ತಾ ಇದೆ. ಹಾಗೆ ಇವತ್ತು ಪ್ರತಿಯೊಂದು ಕಷ್ಟ ಸಂಕಟ ದುಃಖಗಳನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ಪರಲೋಕದಿಂದ ವೀಕ್ಷಿಸುವವರಾಗಿದ್ದಾರೆ. ಅದಕ್ಕೇ ನೋಡಿ,
ಇಡೀ ನೀರು ಇದ್ದಂಥದನ್ನ ಆದಿಕಾಂಡ ಸೃಷ್ಟಿಯ ನಿಯಮದಲ್ಲಿ ನಾವು ನೋಡ್ತಾ ಇದ್ದೇವೆ. ಭೂಮಿಯ ಆಕಾಶದ ಕೆಳಗಿದ್ದ ನೀರನ್ನ ವಿಂಗಡಿಸಿ ಸಮುದ್ರವನ್ನಾಗಿ ಮಾಡಿದರು. ಆಗ ಆಕಾಶದ ಮೇಲೆ ಈಗಲೂ ಏನಿದೆ, ನೀರು ಇದೆ. ಯಾಕೆಂದ್ರೆ ಅದು ತಂದೆಯಾದ ದೇವರು ಅಲ್ಲಿ ಸಿಂಹಾಸನದಲ್ಲಿ ವಾಸ ಮಾಡುವವರಾಗಿದ್ದಾರೆ. ಅದೇ ನೋಡಿ, ಯೇಸುಸ್ವಾಮಿ ಕೂಡ 40ನೇ ದಿವಸ ಭೂಲೋಕವನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋದರು ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿಯೂ, ಮತ್ತಾಯ, ಮಾರ್ಕ, ಲೂಕದಲ್ಲಿಯೂ, ಇಬ್ರಿಯರಿಗೆ 4ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಯೇಸುಸ್ವಾಮಿ ಹೋಗ್ತಾ ಇದ್ದ ಹಾಗೆ ಅವರು ಪರಲೋಕದಿಂದ ಮೇಲೆ ದಾಟಿ ಹೋದರು. ಅಲ್ಲಿ ದೇವರು ಕೂತುಕೊಂಡು ಪ್ರತಿಯೊಬ್ಬರನ್ನು ಕೂಡ ವೀಕ್ಷಿಸಿ ನೋಡೋರಾಗಿದ್ದಾರೆ. ಹಾಗೆ ದೇವರಿಂದ ಆಶೀರ್ವಾದ ಹೊಂದುವವರು ಆ ಸಮಯದಲ್ಲಿ ದೇವರು ಕೂಡ ಅವರಿಗೆ ಸಹಾಯ ಮಾಡೋರಾಗಿದ್ದಾರೆ, ಪ್ರತಿಯೊಂದನ್ನ ವೀಕ್ಷಿಸುವವರಾಗಿದ್ದಾರೆ. ದೇವರ ಮಗುವಿನ ಕೂಗು ಪರಲೋಕಕ್ಕೆ ಮುಟ್ಟಿತು. ಕಷ್ಟ, ಸಂಕಟ, ದುಃಖದಲ್ಲಿ ಯಾರನ್ನು ದೇವರು ಆರಿಸಿಕೊಳ್ತಾ ಇದ್ದಾರೋ ಅವರಿಗೆ ಕಷ್ಟ, ಸಂಕಟ, ದುಃಖ ಬಂದಾಗ ಅವರ ಕಣ್ಣೀರನ್ನು, ಕೂಗನ್ನು ಕೂಡ ದೇವರು, ಚಿಕ್ಕ ಮಗುವಿನ ಕೂಗನ್ನು ಕೂಡ ಆಲಿಸುವವರಾಗಿದ್ದಾರೆ. ಅದು ಇವತ್ತು ಪರಲೋಕ ಸಿಂಹಾಸನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ, ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ನೋಡು ಮಗನ ಬಿಡಬೇಡ, ನೀನು ಯಾಕೆ ದೂರ ಇಟ್ಟಿದ್ದೀಯಾ? ನೀನು ಎತ್ತುಕೊಂಡು ನಿನ್ನ ಕೈಯಲ್ಲಿ ಇಟ್ಟುಕೋ, ಯಾಕೆ ಅಲ್ಲಿ ನೀನು ಮಲಗಿಸಿದ್ದೀಯಾ? ಇದರ ಅರ್ಥ, ದೇವರು ಕೊಟ್ಟ ಮಕ್ಕಳನ್ನು ಯಾವಾಗಲೂ ದೂರ ಇಡಬಾರದು. ಒಬ್ಬೊಬ್ಬರು ಬಿಸಾಡಿ ಬಿಡ್ತಾರೆ, ಒಬ್ಬೊಬ್ಬರು ಕಸಾಕದ ಬುಟ್ಟಿಗೆ ಹಾಕ್ತಾರೆ, ಒಬ್ಬೊಬ್ಬರು ನನಗೆ ಬೇಡವೇ ಬೇಡ ಅಂತ ಹೇಳ್ತಾರೆ, ಒಬ್ಬೊಬ್ಬರು ಮಾರಾಟ ಮಾಡಿ ಬಿಡ್ತಾರೆ, ಒಬ್ಬೊಬ್ಬರು ಯಾರು ಹೇಳಿದಾಗೆ ಎಲ್ಲಿಯೋ ಬಿಸಾಡಿ ಬಿಡ್ತಾರೆ. ಇದೆಲ್ಲ ಮಹಾ ಒಂದು ದೊಡ್ಡ ಶಾಪ. ಅದರಲ್ಲಿ ದೇವ್ರು ಏನ್ ಹೇಳಿದ್ರು, ಹಾಗಳಿಗೆ ಮಗುವನ್ನು ಎತ್ತಿಕೊಂಡು ನಿನ್ನ ಕೈಯಲ್ಲಿ ಇಟ್ಟುಕೋ. ಆ ಮಗು ಯಾರಿಂದ ಬಂತು? ದೇವರಿಂದ ಬಂತು. ಹಾಗೆ ಇವತ್ತೊಂದು ವೇಳೆ ದೇವರ ಆಶೀರ್ವಾದ ಇರ್ಬೋದು, ಇಲ್ಲದೆ ಹೋಗಿರ್ಬೋದು ಅಂತ ಏನೇ ಆದ್ರೂ ಮಕ್ಕಳನ್ನು ದೂರ ಬಿಡಬಾರದು, ಕೈಯಲ್ಲಿ ಇಟ್ಟುಕೊಳ್ಬೇಕು, ಮಕ್ಕಳನ್ನ ಸಮಾಧಾನ ಪಡಿಸ್ಬೇಕು. ಅದಕ್ಕೆ ನೋಡಿ, ಪರಲೋಕದ ದೇವರು ಏನ್ ಹೇಳ್ತಾ ಇದ್ದಾರೆ, ಮಗುವನ್ನು ಕೈ ಎತ್ತಿಕೊಂಡು ಕೈ ಬಿಡದೇ ಇರು, ಬಿಡಬೇಡ ನೀನು, ಅವನಿಂದಲೊಂದು ಜನಾಂಗವಾಗುವಂತೆ ಮಾಡ್ತೇನೆ. ಹಾಗೆ ಪ್ರತಿ ಒಂದು ಜನಾಂಗಗಳಲ್ಲಿ, ಪ್ರತಿ ಒಂದು ಮಗುವಲ್ಲಿ ಕೂಡ ದೇವರಿಗೊಂದು ಪದ್ಧತಿ ಇದೆ. ಅದು ಏನೇ ಅಂದ್ರೆ, ದೇವರು ಆದುಕೊಂಡವರಿಗೆ ಮಾತ್ರ, ದೇವರು ಯಾರನ್ನು ಕರೆದಿದ್ದಾರೋ ಅವರಿಗೆ ಮಾತ್ರ, ಯಾರನ್ನ ಆಶೀರ್ವಾದ ಮಾಡ್ತಾರೋ ಅವರಿಗೆ ಮಾತ್ರ, ಇತರರಿಗೆ ಇದು ಅಲ್ಲವೇ ಅಲ್ಲ. ಆದ್ರೆ ಪುತ್ರ ಸಂತಾನ, ಅವರಿಗೆ ಊಟ, ಅದೆಲ್ಲ ದೇವರ ಚಿತ್ತ. ಆದ್ರೆ ವಿಶೇಷವಾಗಿ ದೇವರ ಒಂದು ಸೌಕರ್ಯ ಇಂಥವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ವಚನಕ್ಕೆ ಹೋಗೋಣ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದುದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ಚಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಮಗುವಿಗೆ ಕುಡಿಸಿದಳು. ನೋಡಿ, ಅಷ್ಟು ಮಾತ್ರ ದೇವರು ಹೇಳಿದಲ್ಲ, ತಕ್ಷಣ ಅಲ್ಲಿ ಒಂದು ಗುಂಡಿ ಇರ್ತದೆ, ಅಲ್ಲಿ ಆ ನೀರನ್ನ ಕಂಡು ಇವಳು ಏನ್ ಮಾಡಿದ್ಲು, ಮಗುವಿಗೆ ನೀರನ್ನ ಕುಡಿಸಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಅಲ್ಲಿಯೇ ದೇವರು ನೀರು ಕೊಟ್ರು. ಎಲ್ಲಿ ಮಗುವಿನ ದೂರಟ್ಟು ಹೋಗಿದ್ಲೋ, ದೇವರು ಯಾಗ ದರ್ಶನ ಕೊಟ್ಟಿದ್ರು, ಅಲ್ಲೇ ನೀರನ್ನ ಕೊಟ್ಟರು. ಹಾಗೆ ದೇವರು ಆದುಕೊಂಡವರಿಗೆ ಮತ್ತು ಅವರ ಮಕ್ಕಳಿಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಈ ರೀತಿಯಲ್ಲಿ ಅಲ್ಲೇ ಸಹಾಯ ಮಾಡೋರಾಗಿದ್ದಾರೆ. ಆದರೆ ಅದು ಒಂದು ದೇವರ ಚಿತ್ತ. ಕಾರಣ, ಅದರಲ್ಲಿ ಕೂಡ ಅವರು ಮುಂದೆ ತಿಳಿದುಕೊಳ್ಳುವಂಥದ್ದು ಬಹಳ ಇದೆ. ಆದ್ರೆ ಅವರು ದೇವರನ್ನ ಅರ್ಥಕೊಳ್ಳಬೇಕು. ಅದಕ್ಕೆ ದೇವರೊಂದು ಶೋಧನೆಗೆ ಒಳಪಡಿಸ್ತಾರೆ, ಸ್ವಲ್ಪ ಕಷ್ಟವನ್ನು ಕೊಡ್ತಾರೆ, ಜೊತೆಯಲ್ಲೇ ಸಹಾಯ ಮಾಡೋರು ಆಗಿದ್ದಾರೆ. ಯಾಕೆಂದ್ರೆ ಪೂರ್ತಿ ಅವರಿಗೆ ಸಹಾಯ ಮಾಡ್ತಾ ಹೋದ್ರೆ ಅವರಿಗೆ ದೇವರು ಯಾರೆಂಬುದೇ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ದೇವರು ಆದುಕೊಂಡವರನ್ನ ಫಸ್ಟ್ ಕಷ್ಟ, ಸಂಕಟ, ದುಃಖಗಳಿಂದ ಎತ್ತುತ್ತಾರೆ ಮತ್ತು ಒಂದೊಂದು ಕಷ್ಟಗಳನ್ನ ಕೊಡುತ್ತಲೇ ಹೋಗ್ತಾರೆ. ಯಾಕೆಂದ್ರೆ ಅವರು ದೇವರನ್ನ ಮರಿಬಾರದು. ಅವರು ದೇವರ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ, ದೊಡ್ಡ ಸಾಕ್ಷಿಗಳಾಗಬೇಕಾಗಿದೆ, ಇತರರಿಗೂ ಹೇಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಅಪೊಸ್ತಲನಾದ ಪೌಲನಿಗೂ ಕೂಡ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ದೇವರು ಪೌಲನನ್ನು ಆರಿಸಿಕೊಂಡ್ರು ಮತ್ತು ಅವರ ಶರೀರದಲ್ಲಿ ನೋವು ಬಂತು. 3 ಸಲ ಅಪೊಸ್ತಲನಾದ ಪೌಲರು ದೇವರಲ್ಲಿ ಪ್ರಾರ್ಥಿಸಿದಾಗ ಒಂದು ವಾಣಿ ಕೇಳಿತು ಅಪೊಸ್ತಲನಾದ ಪೌಲರಿಗೆ, ನಿನಗೆ ನನ್ನ ಕೃಪೆಯೇ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರೆ ಆ ನೋವು ಕೊಟ್ಟಿದ್ದು ಯಾರು? ನಾನಾಗಿದ್ದೇನೆ. ಯಾಕಂದ್ರೆ ಪೌಲ ಇಲ್ಲದ್ರೆ ದೇವರನ್ನ ಮರೆತು ಬಿಡ್ತಿದ್ದ. ಅದಕ್ಕೆ ಒಂದೊಂದು ನೋವನ್ನ ಕೊಡ್ತಾ ಹೋಗ್ತಾರೆ. ಇದು ನನ್ನ ಜೀವಿತದಲ್ಲಿ ಅವತ್ತಿಂದ ಇವತ್ತುವರೆಗೆ ದೇವರು ದರ್ಶನ ಕೊಟ್ಟ ಮೇಲೆ, ದೇವರು ನನ್ನನ್ನು ನಡೆಸ್ತಾ ಇರುವಾಗ ಇವತ್ತು ಕೂಡ ನನ್ನ ಜೀವಿತದಲ್ಲಿ ಇದು ಯೋಚನೆ ಆಗ್ತಾ ಇದೆ. ತಪ್ಪಿ ಹೋದಾಗ ಅಲ್ಲಿ ಒಂದೊಂದು ಪೆಟ್ಟು ಬೀಳ್ತದೆ. ತಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ, ದೇವರಲ್ಲಿ ಪಶ್ಚಾತ್ತಾಪ ಪಡವನಾಗಿದ್ದೇನೆ. ದಾವೀದ ಅರಸನಾಗಿ, ಸುಂಕದವನ ಹಾಗೆ, ಜಕ್ಕಯ್ಯನ ಹಾಗೆಯೂ, ದೇವರ ಬಳಗಡೆ ಸಿಲುಬೆಗೇರಿಸಲ್ಪಟ್ಟ ಕಳ್ಳನ ಹಾಗೆಯೂ,
ನಾನು ಇವತ್ತು ಕೂಡ ಏನ್ ಮಾಡ್ತಾ ಇದ್ದೇನೆ, ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಅದಕ್ಕೆ ದೇವರು ಆದುಕೊಂಡ್ರು ಕೂಡ ನನ್ನನ್ನು ಇವರು ಮರಿಬಾರದು, ದೃಢವಾದ ನಂಬಿಕೆಯಲ್ಲಿ ಇರಬೇಕು, ನನ್ನ ಯೋಚನೆ ಇವರಲ್ಲಿ ಇರಬೇಕು, ಮಕ್ಕಳಿಗೂ ಇವರು ನನ್ನ ವಿಷಯವನ್ನ ತಿಳಿಸ್ಬೇಕು ಎಂಬುದಾಗಿ ದೇವರು ಒಂದೊಂದು ನೋವನ್ನ ಕೊಡ್ತಾ ಇರೋದು, ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇರೋದು. ಇದು ಧರ್ಮೋಪದೇಶಕಾಂಡ 6ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ 4ರಿಂದ ಓದುವಾಗ, ಇಸ್ರಾಯೇಲರೇ, ನಾನು ಹೇಳಿದ ಮಾತನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿರಿ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ, ಕೂತಿರುವಾಗಲೂ, ಪ್ರಯಾಣದಲ್ಲಿ ಇರುವಾಗಲೂ ನನ್ನ ವಿಷಯವನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ. ಇದನ್ನೇ ಮಕ್ಕಳಿಗೆ ತಿಳಿಸಿಕೊಡ್ತಾ ಇರಬೇಕು. ಸರ್ವ ಸೃಷ್ಟಿಕರ್ತನಾದಂಥ ಯೆಹೋವನನ್ನು, ಯೇಸು ಕ್ರಿಸ್ತನನ್ನು, ಪರಮಾತ್ಮನನ್ನು, ಭಗವಂತನೋ, ಸರ್ವೇಶ್ವರನೋ, ಪರಮೇಶ್ವರನೋ, ಶಿವನೋ, ಶ್ರೀಮನ್ನಾರಾಯಣನೋ, ಶ್ರೀಕೃಷ್ಣ ಪರಮಾತ್ಮನೋ, ಇವೆಲ್ಲವೂ ದೇವರೊಬ್ಬನಿಂದಲೇ ಆಗಾಗ ನಾವು ತಿಳ್ಕೊಂಡಿದ್ದೇವೆ. ಹೀಗೆ ದೇವರನ್ನ ನಾವು ಸರ್ವ ಸೃಷ್ಟಿಕರ್ತನಾದ ದೇವರನ್ನ ತಿಳಿಯಪಡಿಸಬೇಕು. ಇದು ದೇವರು ಮಾಡುವಂತ ಎಲ್ಲ ಜೀವಿತ ಕಾರ್ಯದಲ್ಲಿ ನಮ್ಮ ಒಂದು ಅದ್ಭುತ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮತ್ತೆ ಆದಿಕಾಂಡ 21, 20, 21ನೇ ವಚನವನ್ನ ನೋಡಿಕೊಳ್ಳೋಣ. ದೇವರ ಹುಡುಗನ ಸಂಗಡ ಇದ್ದನು, ಅವನು ಬೆಳೆದು ಕಾಡಿನಲ್ಲಿ ವಾಸವಾಗಿದ್ದು ಬಿಲ್ಲುಗಾರನಾದನು. ಅವನು ಪಾರಾರಿನ ಅರಣ್ಯದಲ್ಲಿ ವಾಸ ಮಾಡಿದನು. ಅವನ ತಾಯಿ ಐಗುಪ್ತ ದೇಶದಿಂದ ಕನ್ನಿಕೆಯನ್ನು ತರಿಸಿ ಮದುವೆ ಮಾಡಿಸಿದಳು. ನೋಡಿ, ದೇವರು ಹೇಳಿದ ಹಾಗೆ ಅವನಿದ್ರು ಕೂಡ ದೊಡ್ಡ ಜನಾಂಗವಾಗುವಂತೆ ಮಾಡ್ತಾನೆ. ಆದ್ರೆ ಅವರು ಎಲ್ಲಿ ಜೀವಿಸಿದ್ರು? ಕಾಡಲ್ಲಿ ಜೀವಿಸಿದ್ರು. ಅವರಿಗೆ ಮನೆ ಇರಲಿಲ್ಲ. ಯಾರಿಗೆ? ಹಾಗರಳಿಗೂ ಮಗುವಿಗೂ ಅಲ್ಲಿ ಮನೆ ಇರಲಿಲ್ಲ. ಕಾಡಿನಲ್ಲಿ ಬಿಲ್ಲುಗಾರನಾದನು. ಅದು ಯಾಕೆ ಬಿಲ್ಲುಗಾರರು? ಅನೇಕ ಇವತ್ತು ಬೇಕಾಗಿದ್ದ ಪ್ರಾಣಿ ಪಕ್ಷಿ ವಿರೋಧಿಗಳನ್ನ ಸಹಿಸಲಿಕ್ಕೆ ಆಗಿನ ಕಾಲದಲ್ಲಿ ಯಾವುದು ಇರಲಿಲ್ಲ, ಬಿಲ್ಲು ಎದ್ದು ಬಿಡ್ತಾ ಇದ್ರು. ಗೋಲಿಯಾತನನ್ನು ದಾವೀದ ಅರಸರು ಕೂಡ ಏನ್ ಮಾಡಿದ್ರು? ಬಿಲ್ಲಿನಿಂದಲೇ ಒಂದು ಹಣೆಗೆ ಕಲ್ಲನ್ನು ಎತ್ತಿ ಬಿಟ್ರು. ಅಂತ ರೌಡಿಯನ್ನೇ ಇವತ್ತು ಸಣ್ಣ ಒಂದು ಹುಡುಗ, ಕುರಿ ಕಾಯುವ ಹುಡುಗ ದಾವೀದ, ಅವನ ಕೈಯಲ್ಲಿ ಉರುಳಿಸಿದರು ಅನೇಕ ಪ್ರಾಣಿ ಪಕ್ಷಿಗಳನ್ನ. ಇದನ್ನು ಕೂಡ ನಾವು ಚಿಕ್ಕದಾಗಿರುವ ಕಾಲದಲ್ಲಿ ಕುರುಬರು ಅಂತ ಹೇಳುವಂತ ಒಂದು ಜನಾಂಗ, ಅವರು ಬಿಲ್ಲಿನಲ್ಲಿ ಬಹಳ ಬೇಟೆಯಾಡ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಅವರಿಗೆ ಆಯುಧ ಕೊಟ್ಟಂಥದ್ದು. ಹಾಗೆ ಈ ಹಾಗರಳ ಮಗ ಇಸ್ಮಾಯೇಲನಿಗೆ ಕೂಡ ಏನಾಯ್ತು, ಅಲ್ಲಿ ದೇವರು ರಕ್ಷಣೆಗಾಗಿ ಈಗ ಗಣ್ಣು, ಆ ಗಣ್ಣು, ಈ ಗಣ್ಣು, ಅದು ಇದು ಅಂತ ಈ ಜ್ಞಾನ ಯುಗದಲ್ಲಿ ಬೇಕಾದಷ್ಟಿದೆ. ಆಗ ದೇವರಿಂದ ಬಂದಂತ ಆಯುಧ ಬಿಲ್ಲು, ಅದನ್ನು ಅವರ ರಕ್ಷಣೆಗೆ ಕೊಟ್ಟರು. ಆಗ ಅಲ್ಲಿ ಮತ್ತೆ ಅವನು ಮುಂದೆ ಬೆಳೀತಾ ಬಂದ. 21ನೇ ವಚನದಲ್ಲಿ ನೋಡುವಾಗ, ಕಾಡಿನಲ್ಲೇ ವಾಸವಾಗಿದ್ರು. ಅವನ ತಾಯಿ ಏನ್ ಮಾಡಿದ್ಲು? ಅವರ ಜಾತಿ ಅಂದ್ರೆ ಐಗುಪ್ತ ದೇಶ, ಅಂದ್ರೆ ಈಗಿನ ಈಜಿಪ್ಟ್ ದೇಶ, ಆಗ ಐಗುಪ್ತ ದೇಶ ಅಂತ ಹೆಸರು. ಅಲ್ಲಿಂದ ಒಂದು ಹುಡುಗಿಯನ್ನ ತಂದು ಮದುವೆ ಮಾಡಿಸಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲವೂ ದೇವರ ಆಶೀರ್ವಾದ. ಹಾಗೆ ಅಬ್ರಹಾಮನ ವಿಚಾರದಲ್ಲಿ ಕೂಡ ಸಾರಳು ಬಂಜೆಯಾಗಿದ್ದಾಗ ಇದು ನಡೀಲೇಬೇಕಾಗಿತ್ತು. ಎಲ್ಲವೂ ಪ್ರತಿಯೊಂದು ನಡೆಯುವಂಥದ್ದು ದೇವರಿಂದಲೇ. ಆಗ ನಾವು ಶಾಂತಿ ಸಮಾಧಾನದಿಂದಲೇ ಹೋಗ್ತಲೇ ಇರಬೇಕು, ವಿರುದ್ಧವಾಗಿ ನಡೆಯಬಾರದು. ಬರುವಂಥದ್ದನ್ನೆಲ್ಲವನ್ನ ದೇವರು ನೋಡವನಾಗಿದ್ದಾನೆ. ದೇವರು ಯಾರಿಗೆ ರಕ್ಷಣೆ ಕೊಡಬೇಕೋ, ಯಾರನ್ನು ಹೇಗೆ ನಡೆಸಬೇಕೋ ಹಾಗೆಯೇ ನಡೆಸುವವನಾಗಿದ್ದಾನೆ. ಅದು ಯಾಕಂದ್ರೆ ನಾವು ದೇವರಿಗೆ ಸಾಕ್ಷಿಯಾಗಿ ಜೀವಿಸಲು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಂಡು ಜೀವಿಸಲು ಅವರಿಗೆ ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನು ಚೆನ್ನಾಗಿ ತಿಳಿಸಿ ನಿಮ್ಮ ಪ್ರೀತಿ ನಿಮ್ಮ ಚಿತ್ತದಂತೆ ಬಾಳಿ ಇತರರಿಗೆ ಸಾಕ್ಷಿಗಳಾಗುವಂತೆಯೂ ಮಾರ್ಪಡಿಸಿರಿ. ಸ್ವಾಮಿ, ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ನಿಮ್ಮನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ನಿಮ್ಮ ಸಾಕ್ಷಿಗಳಾಗಲು ಕೂಡ ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೂ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ಹೇಳಿದ್ದೀರಿ. ಹಾಗೆ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಹಾಗೆ ನಾವು ಸರಿಯಾದ ವಿಶ್ವಾಸದಲ್ಲಿ ನಾವು ಏನ್ ಮಾಡಬೇಕಾಗ್ತದಲ್ಲಿ ನಡೆಯಬೇಕು. ಇಲ್ಲಿಗೆ ಆದಿಕಾಂಡ 22ನೇ ಅಧ್ಯಾಯ ಕೂಡ ಮುಕ್ತಾಯವಾಯಿತು. ಈಗ 23ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಬ್ರಹಾಮನ ಆದಿಕಾಂಡ 23ನೇ ಅಧ್ಯಾಯ 1ರಿಂದ 20ರವರೆಗೆ ಓದುವಾಗ, ಅಬ್ರಹಾಮನ ಹೆಂಡತಿ ಸಾರಳು ಸತ್ತಾಗ ಸಮಾಧಿಗೆ ಸ್ಥಳವಿರಲಿಲ್ಲ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನ ಹೆಂಡತಿಯಲ್ಲಿ ಸತ್ತಾಗ ಏನಾಯ್ತು? ಸ್ಥಳ ಇರಲಿಲ್ಲ. ಆಗಲ್ಲಿ ಹೇಳ್ತಾರೆ, ಅಲ್ಲಿ ಯಾರು ಅಕ್ಕಪಕ್ಕದವರು ಇರ್ಬೋದು, ಅವರ ಬಂಧುಗಳಿರ್ಬೋದು, ನಾವು ಸ್ಥಳ ಕೊಡ್ತೇವೆ ಅಂತೇಳಿ ಇತರರಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅಬ್ರಹಾಮನ್ ಏನ್ ಮಾಡ್ತಾನೆ? ಅದಕ್ಕೆ ಒಪ್ಪುವುದಿಲ್ಲ. ಅಬ್ರಹಾಮನ್ ಹೇಳ್ತಾ ಇದ್ದಾನೆ, ಅದೇ 23ನೇ ಅಧ್ಯಾಯ 9ನೇ ವಚನ ನೋಡುವಾಗ, ನಾನು ಕ್ರಯ ಕೊಡ್ತೇನೆ, ಖಂಡಿತವಾಗಿಯೂ ಕ್ರಯಕ್ಕೆ ಕೊಡ್ತೇನೆ ಅಂತ ಹೇಳಿ, ನನಗೆ ಸುಮ್ಮನೆ ನೀವು ಕೊಡುವ ಹೊಲ ನನಗೆ ಬೇಡ, ಕ್ರಯಕ್ಕೆ ತೆಗೆದುಕೊ. ಅಬ್ರಹಾಮನು ಆ ಸಾರಳ ಸಮಾಧಿಗೆ ಸ್ಥಳವನ್ನು ತೆಗೆದುಕೊಂಡನು ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಯಾಕೆ ಈ ಮಾತನ್ನು ಹೇಳ್ದ? ಅವನಿಗೆ ನೋಡಿ, ದೇವರು ಅವನಿಗೆ ಮೊದಲು ಬೇಕಾದಷ್ಟು ಎಲ್ಲಿಂದ ಬಾಬಿಲೋನಿನ ಈ ಊರೆಂಬ ಸ್ಥಳದಿಂದ ಕರೆದಾಗ, ಅವನಿಗೆ ಪ್ರಾಣಿಗಳನ್ನ ಕರ್ಕೊಂಡು, ಹೆಂಡತಿನ ಕರ್ಕೊಂಡು, ತಮ್ಮನ ಮಗ ಲೋಟನನ್ನು ಕರ್ಕೊಂಡು, ಆಳುಗಳನ್ನು ಕರ್ಕೊಂಡು ಬಂದ. ಆದ್ರೆ ಅವನ ಮನೆ ಆಸ್ತಿ ಪಾಸ್ತಿ ಅಲ್ಲೇ ಇತ್ತು. ದೇವ್ರು ಹಾಗೆ ನಡೆಸಿದ್ರು. ನೋಡಿ, ಇಲ್ಲಿ ಸಾರಳು ಸತ್ತೋದ, ಅವನಿಗೆ ಸಮಾಧಿ ಮಾಡಕ್ಕೆ ಅಲ್ಲಿ ಸ್ಥಳ ಇಲ್ಲ. ದೇವರಿಂದ ಆಯ್ಕೆಯಾದವರಿಗೆ ಇದೇ ಪರಿಸ್ಥಿತಿ ಬರೋದಾದ್ರೂ ದೇವರು ಕೈ ಬಿಡುವವರಲ್ಲ. ಆದ್ರೆ ಅಲ್ಲಿ ಇತರ ಏನ್ ಹೇಳ್ತಾರೆ, 23ನೇ ಇದು 4ರಿಂದ 6 ಆದಿಕಾಂಡ 23 4ರಿಂದ 6 ನೋಡುವಾಗ ನಾವು ಸ್ಥಳ ಕೊಡ್ತೇವೆ ಅಂತ. 9ನೇ ವಚನ ಓದುವಾಗ ಅಲ್ಲಿ ಇಲ್ಲ, ನಾನು ಕ್ರಯವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ನನಗೆ ನಿಮ್ಮ ಆಸ್ತಿ ಫ್ರೀ ಬೇಡ ಅಂತ ಹೇಳಿ. 16ನೇ ವಚನ ನೋಡುವಾಗ ಅಬ್ರಹಾಮನು ಕ್ರಯಕ್ಕೆ ಆಸ್ತಿಯನ್ನ ತೆಗೆದುಕೊಂಡ. ಯಾಕೆಂದ್ರೆ ಇವತ್ತು ಕೊಡ್ತಾರೆ, ನಾಳೆ ನಾವು ಕೊಟ್ಟು ಅಂತೇಳಿ ಅವರು ಹಂಗಿಸಬಹುದು. ಅದಕ್ಕೆ ನನಗೆ ಬೇಡವೇ ಬೇಡ, ನಾನು ಹಣ ಕೊಡ್ತೇನೆ ಅಂತೇಳಿ, ಸಮಾಧಿಗೆ ತಕ್ಕಾದ ಹಣ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಖಂಡಿತವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಿಗೆ ಅಂತೇಳಿ ಸ್ಥಳ ಬೇಕೇ ಬೇಕು. ಒಂದು ವೇಳೆ ಸ್ಥಳ ಇಲ್ಲದಿರಬಹುದು, ಆದ್ರೆ ಇವತ್ತು ಅನೇಕರನ್ನು ಸರ್ಕಾರಿ ಸ್ಥಳಗಳಲ್ಲಿ, ಹೊಳೆ ಬದಿಯಲ್ಲಿಯೋ, ರೋಡ್ ಬದಿಯಲ್ಲಿಯೋ, ಸ್ಮಶಾನ ಅಂತ ಇರ್ತದೆ, ಅಲ್ಲಿ ಇರಬಹುದು, ಉಣ್ಬಹುದು. ಒಂದು ವೇಳೆ ಇವತ್ತು ಸರ್ಕಾರದಿಂದಲೇ ಸ್ಮಶಾನ ಇರ್ತದೆ, ಸಮಾಧಿ, ಅಲ್ಲಿ ತಾರಳವಾಗಿ ತೊಂದರೆ ಇಲ್ಲ. ಇಂತೆಂತೋ ಐಶ್ವರ್ಯವಂತರು ಅದೇ ರೀತಿ ಅಲ್ಲೇ ಇವತ್ತು ಸುಡೋದಾಗಿದೆ, ಸಮಾಧಿ ಮಾಡೋದು ನಾನಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಬ್ಬರ ಸ್ವಂತ ಮನುಷ್ಯರ ಜಾಗದಲ್ಲಿ ಮಾಡಬಾರದು ಅಂತೇಳಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅಬ್ರಹಾಮನು ನೀತಿವಂತನಾದ್ದರಿಂದ ದೇವರವನನ್ನು ಕರೆದ ಕಾರಣ ಹೆಂಡತಿಯ ಸಮಾಧಿ ಕೂಡ ಸ್ಥಳವಿರಲಿಲ್ಲ, ದೇವರಿಂದ ಸಹಾಯವಾಯಿತು. ಇದನ್ನೇ ಹೇಳಿದ್ದು. ಅಬ್ರಹಾಮನು ನೀತಿವಂತರು, ಕರೆದ್ರು, ಹಿಂದೆ ಮುಂದೆ ನೋಡ್ಲಿಲ್ಲ, ದೇವರು ನಡೆಸಿದ್ರು. ಸತ್ತಾಗಲಿ ಸ್ಥಳ ಇಲ್ಲ, ಶವ ಇದೆ, ಆದ್ರೆ ದೇವರಿಂದಲೇ ಸಹಾಯ. ಹಾಗೆ ದೇವರು ಇವತ್ತು ಯಾರನ್ನ ಕರೆದು ಮನೆ ಮಠ ಸಂಸಾರನ ಬಿಟ್ಟು ನಡೆಸ್ತಾರೋ, ಅವರನ್ನು ನಡೆಸಿದಾಗ ಅವರಿಗೆ ತೊಂದರೆ ಬಂದಾಗ ದೇವರೇ ಅಂತ ಸಮಯದಲ್ಲಿ ಸಹಾಯಕನಾಗಿ ನಿಲ್ತಾನೆ. ಇದು ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ರವರೆಗೆ ಅಬ್ರಹಾಮನಿಗೆ ಅದು ಹೇಳಿದ್ದು. ನಿನ್ನ ಸ್ವಂತ ಬಂಧು ಬಳಗ ನಾಡು ಎಲ್ಲವನ್ನ ಬಿಟ್ಟು ಹೋಗು. ನಿನ್ನನ್ನು ಯಾರು ಪ್ರೀತಿ ಮಾಡ್ತಾರೋ ಅವರನ್ನು ನಾನು ಹರಿಸ್ತೇನೆ, ನಿನಗೆ ಯಾರು ತೊಂದರೆ ಮಾಡ್ತಾರೋ ಅವರನ್ನು ನಾನು ಶಪಿಸ್ತೇನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದುಕೊಂಡು ಈ ರೀತಿ ಒಂಬಡ್ಡಿಗರಾಗಿ ನಡೆಸುವಾಗ, ಮನೆ ಮಠ ಬಂಧು ಬಳಗದೊಳ ವಿರೋಧವಾಗಿ ಹೀಗೆ ನಡೆಸ್ತಾ ಇರುವಾಗ, ಅವರಿಗೆ ಯಾವ ರೀತಿಯಲ್ಲಿ ಬಂದ್ರು, ಸತ್ತಾಗ ಸಮಾಧಿಗೆ ಸ್ಥಳ ಇಲ್ಲ ಇದ್ರೂ ಕೂಡ ದೇವರು ಒದಗಿಸುವನಾಗಿದ್ದಾನೆ. ಆದರೆ ಅಬ್ರಹಾಮನು ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ ಹಾಗೆ ದೇವರಿಂದ ಆಯ್ಕೆಯಾದವರು ದೇವರ ಮೇಲೆ ನಂಬಿಕೆ ಇಡಬೇಕು. ಪ್ರಾಪಂಚಿಕ ವಿಷಯಕ್ಕೆ ಹೋಗಬಾರದು. ಒಂದು ವೇಳೆ ಪ್ರಾಪಂಚಿಕ ವಿಷಯಕ್ಕೆ ಹೋದ್ರೂ ಕೂಡ ಖಂಡಿತವಾಗಿ ಅಂತವರು ದೇವರಿಂದ ಆಯ್ಕೆಯಾಗಲಿಲ್ಲ ಅಂತೇಳಿ ಅನೇಕ ಸಲ ಹೇಳಿದ್ದೇನೆ. ಈ ಸಲದಲ್ಲಿ ಕೂಡ ದೇವರ ನಾಮದಲ್ಲಿ ನಾನು ತಿಳಿಸುವನಾಗಿದ್ದೇನೆ. ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇದು ಆದಿಕಾಂಡ 12 1ರಿಂದ 3, 1 ತಿಮೋತಿ 3:12 ಇದನ್ನು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಹಾಗೆ ಮುಂದೆ ಅಬ್ರಹಾಮನ ಅಂತ ಸಂದರ್ಭದಲ್ಲಿ ಕೂಡ ಮುಂದೆ ಹೋಗುವಾಗ ದೇವರು ಎಲ್ಲೆಲ್ಲ ಕಳಿಸಿದ್ರು ದೇವರನ್ನು ಆರಾಧಿಸುತ್ತಾ ಹೋದ. ಯಾರೋ ಅಬ್ರಹಾಂ. ಹಾಗೆ ದೇವರನ್ನ ಆಯ್ಕೆಗೊಂಡವರು ಇವತ್ತು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಬಸ್ಸಲ್ಲಿ ಇರ್ಬೋದು, ಪ್ರಯಾಣದಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗೋದಾಗ್ಬೋದು, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗೋದಾಗ್ಬೋದು, ಎಲ್ಲೇ ಒಂದು ಈಗ ಅಬ್ರಹಾಮನ ಮರದ ಕೆಳಗೆ ಹೋಗಿ ದೇವರನ್ನು ಆರಾಧಿಸಿದ ಅಂತ ಸಮಯದಲ್ಲಿ ಕೂಡ ಹಾಗಿದ್ದರೂ ಕೂಡ ನಾವು ಇದ್ದಲ್ಲಿ ಅಲ್ಲೇ ಏನು ಮಾಡ್ಬೇಕು? ದೇವರನ್ನು ಆರಾಧಿಸ್ಬೇಕು. ಎಲ್ರ ಮುಂದೆ ಮೊಣಕಾಲು ಊರಬೇಕು, ಕೈ ಊರಬೇಕು, ಹಲ್ಲೆಲ್ಲಿ ಹೇಳ್ಬೇಕು, ಕೈ ಚಪ್ಪಾಳೆ ತಟ್ಟಬೇಕು, ಕುಣಿಬೇಕು ಅಂತ ಹೇಳುವಂತ ಪ್ರಶ್ನೆ ಏನಿಲ್ಲ. ತಲೆ ತಗ್ಗಿಸಿ ಕಣ್ಣು ಮುಚ್ಚಿ ಮೌನವಾಗಿ ಕೂತುಕೊಂಡು 1-2 ನಿಮಿಷ ದೇವರಿಗೆ ನೀನು ಸ್ತೋತ್ರ ಸಲ್ಲಿಸು, ದೇವರಲ್ಲಿ ಪ್ರಾರ್ಥಿಸು, ಅದುವೇ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೀಗೆ ನಮ್ಮ ವಿಷಯ ಕೂಡ ಇದುವೇ ನಡೆಯಬೇಕಾಗಿದೆ. 1 ಯೋಹನ್ನ 2:15-17 ನೋಡುವಾಗ
ಯಾವನಾದರೂ ಲೋಕವನ್ನಾಗಲಿ ಅದರಲ್ಲಿರುವುದನ್ನು ಪ್ರೀತಿಸಿದರೆ ದೇವರ ಆತ್ಮ ಅವರ ಮೇಲೆ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ದೇವರು ನಡೆಸುವಾಗ ಯಾರು ಖಂಡಿತವಾಗಿ ನನಗೆ ಆಸ್ತಿ, ಈ ಪಾಸ್ತಿ, ಆ ಮನೆ, ಈ ಮನೆ, ಆ ಬಿಲ್ಲಿ, ಈ ಬಂಗಾರ, ನನ್ನ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತ ಸ್ವಂತ ಇಚ್ಛೆಯಿಂದ ಹೋಗ್ತಾರೋ, ನಾನಾ ತರಿ ಬಟ್ಟೆಗಳಲ್ಲಿ ಸ್ಟೈಲು, ಇದು ಸ್ತ್ರೀಯರಲ್ಲಿಯೂ ಹುಡುಗಿಯರಲ್ಲಿಯೂ ಪುರುಷರಲ್ಲಿಯೂ ಪ್ರತಿಯೊಬ್ಬರಲ್ಲಿ ಯಾವ ರೀತಿ ನಾನಾ ರೀತಿ ಸ್ಟೈಲ್ ಮಾಡ್ಕೊಳ್ತಾರ, ಖಂಡಿತವಾಗಿ ಎಷ್ಟೇ ಬೋಧನೆ ಮಾಡ್ಬೋದು, ಯಾವುದೇ ಭಾಷೆ ಮಾತಾಡ್ಬೋದು, ಎಲ್ಲೆಲ್ಲಿಗೂ ಹೋಗ್ಬೋದು, ಚರ್ಚ್ ಕಟ್ಟಬೇಕು ಅಂತೇಳಿ ಹಣ ವಸೂಲು ಮಾಡಿ ಕೆಳಗೆ ಅವರಿಗೆ ಮನೆ ಮಾಡ್ಕೊಳ್ಳೋದು, ಮುಖ್ಯವಾಗಿ ಬೇಕಾಗಿರೋದು ಅವರಿಗೆ ಮನೆ. ಆಮೇಲೆ ಏನ್ ಮಾಡ್ತಾರೆ, ಒಂದು ವಾಸಕ್ಕೆ ಅಂತ ಮನೆ ಮಾಡ್ಕೊಳ್ತಾರೆ, ಕೆಳಗೆ ವಾಹನಗಳನ್ನ ಪಾರ್ಕಿಂಗ್ ನಿಲ್ಸಕ್ಕೆ ಇದೆಲ್ಲ ಮಾಡ್ಕೊಳ್ತಾರೆ. ಆಮೇಲೆ ಎರಡನೇ ಚರ್ಚ್ ಮಾಡ್ತಾರೆ, ಅಲ್ಲ ಅವರಿಗೆ ವಾಸಕ್ಕೆ ಮನೆ ಮಾಡ್ತಾರೆ, ಮೇಲೆ ಚರ್ಚ್ ಮಾಡ್ತಾರೆ. ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದಲ್ಲಿ, ವಾಸಕ್ಕೆ ಮನೆ. ಇದು ಬಹಳ ಜನ ಸೇವಕರಲ್ಲಿ ಇವತ್ತು ಇದು ನಡೀತಾ ಇದೆ. ಹಾಗಾದ್ರೆ ಅದರ ವಿಷಯಗಳು ಬಹಳ ಇವೆ. ಹಾಗಾದ್ರೆ ದೇವರಿಗೆ ದೇವಾಲಯ ಚರ್ಚ್ ಕಟ್ಟುವುದಾದ್ರೆ 46 ವರ್ಷ ಕಟ್ಟಿದಂತ ದೇವಾಲಯ ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಆ ಜೆರುಸಲೇಮಿನ ದೇವಾಲಯದ ಗೋಡೆ ಯಾಕೆ ಮುರಿಯಿತು? ನಿನ್ನ ದೇಹವೇ ದೇವಾಲಯ ಅಂತ ಹೇಳುವುದಾದರೆ ಮತ್ತೆ ಯಾಕೆ ಅಲ್ಲಿ ದೇವಾಲಯ? ಆಗ ಇದು ಒಂದು ಮಳೆಗಾಲದಲ್ಲಿ ಕೂಡ ದೇವರನ್ನ ಆರಾಧಿಸಿಕೊಂಡು ಸಭೆ ಬೇಕು, ಆಗ ಅಲ್ಲಿಗೊಂದು ಸ್ಥಳ ಬೇಕು. ಸಾಧಾರಣ ಮಟ್ಟಿಗೆ ನೀ ಅದನ್ನೊಂದು ಕಟ್ಟಿ ಅದಕ್ಕೆ ಸರಿಯಾದ ಸೌಕರ್ಯಗಳನ್ನ ಮಾಡಿಕೋ. ಕಬ್ಬಿಣ, ಉಳಿ ಮುಂತಾದ ಕಲ್ಲುಗಳಿಂದ ನನಗೆ ನೀವು ಯಜ್ಞವೇದಿಯನ್ನ ಕಟ್ಟಬೇಡಿರಿ ಅಂತ ಹೇಳಿದ್ದಾರೆ ವಿಮೋಚನಾ ಕಾಂಡದಲ್ಲಿ. ಆಗ ಈ ಬಿಲ್ಡಿಂಗ್ ಅಲ್ಲಿ ಕಬ್ಬಿಣ ಇಲ್ವಾ, ಸಿಮೆಂಟ್ ಇಲ್ವಾ, ಕಲ್ಲು ಇಲ್ವಾ, ಅದಕ್ಕೆ ಮುಟ್ಲಿಲ್ವಾ? ಇದನ್ನ ದೇವ್ರು ಒಪ್ತಾ ಇದ್ದಾರಾ? ಅಪೊಸ್ತಲರ ಕೃತ್ಯದಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಇವರಿಗೆ ಅರ್ಥ ಆಗೋದಿಲ್ಲ, ವಾಕ್ಯ ಗೊತ್ತಿಲ್ವಾ? ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಮನೆ ಬೇಕಾಗಿದೆ ದೇವರ ನಾಮಕ್ಕೆ. ಅದಕ್ಕಾಗಿ ದೇವರ ಹೆಸರು ಮತ್ತೆ ಒಂದು ಸಣ್ಣದಾಗಿ ಒಂದು ಹಾಲು, ಒಂದು ರೂಮು, ಚರ್ಚ್ ಅಂತ ಮಾಡ್ಕೊಳ್ತಾರೆ. ಅದು ಏನೇ ಇರ್ಲಿ, ಹೀಗೆ ಲೋಕವನ್ನು ಯಾರು ಪ್ರೀತಿ ಮಾಡ್ತಾರೋ ಖಂಡಿತವಾಗಿ ಅಂತವರಲ್ಲಿ ದೇವರ ಸಹಾಯ ಇಲ್ಲ. ಆದಿಕಾಂಡ 2:15-17 ಕೂಡ ಇಲ್ಲಿ ದೇವರು ಅದನ್ನೇ ಆದಾಮನಿಗೆ ಅಲ್ಲಿ ಎಚ್ಚರಿಸಿದ್ರು, ಅವನು ಮಾತು ಕೇಳದೆ ಹೋದ. ಹಾಗೆ 3ನೇ ಅಧ್ಯಾಯ 1-7 ಕೂಡ ಓದುವಾಗ ಅಲ್ಲಿ ಸಾರಳು ಮತ್ತು ಆದಾಮನು ದೇವರ ಮಾತನ್ನ ಕೇಳದೆ ಅವರು ಏನಾದ್ರು ಶಾಪಗ್ರಸ್ತರಾದರು. ಇದು ಆದಿಕಾಂಡ 3:16-19 ಓದುವಾಗ ಶಾಪಗ್ರಸ್ತರಾಗಿದ್ದಾರೆ ದೇವರ ಮಾತನ್ನು ಕೇಳದ ಕಾರಣ. ಹಾಗೆ ಇವತ್ತು ದೇವರ ಮಾತನ್ನು ಕೇಳದೆ ವಿರೋಧಿಯಾಗಿ ನಾನಿಂತವನು ತಾಗಲಿ ಹೇಳಿದಾಗ ಯಾವುದೇ ರೀತಿಯಲ್ಲಿ ಆಡಂಬರ ಮಾಡಬಹುದು. ಇವರು ಏನಾಗಿದ್ದಾರೆ, ಶಾಪಗ್ರಸ್ತರಾಗಿದ್ದಾರೆ. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ಭೂಲೋಕದಲ್ಲಿ ಜೀವಿತ ಕಾಲದಲ್ಲಿ ಇರುವಾಗಲೇ ಇವರು ಯಾವ ಕಡೆ ನರಕಕ್ಕೆ ಹೋಗ್ತಾರ, ಪರಲೋಕದ ಕಡೆಗೆ ಹೋಗ್ತಾರಂತ ಕಂಡುಹಿಡಿಬಹುದಂತೆ. ಇದಕ್ಕೆ 10 ದಶಾಜ್ಞೆಗಳನ್ನು ಕೂಡ ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮೂಲಕ ಕೊಟ್ಟಿದ್ದು, ಅದು ವಿಮೋಚನಾ ಕಾಂಡದಲ್ಲಿ ಮುಂದೆ ನಾವು ಓದಿಕೊಳ್ಳಬಹುದು. ಇದುವೇ ಯೆರೆಮೀಯ 31-31-34, ಇಬ್ರಿಯ 8:8-12 ಮತ್ತು 10ನೇ ಅಧ್ಯಾಯ 16ನೇ ವಚನ. ಇಬ್ರಿಯರಿಗೆ ನಾವಲ್ಲಿ ಓದುವಾಗ ಯೆರೆಮೀಯ 31-31-34, ಇಬ್ರಿಯರಿಗೆ 8ನೇ ಅಧ್ಯಾಯ 8-12, ಇಬ್ರಿಯರಿಗೆ 10ನೇ ಅಧ್ಯಾಯ 16ನೇ ವಾಕ್ಯ ನೋಡುವಾಗ, ನಾನು ಅವರೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವೆನು. ಅದು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವಾಗ ಇದ್ದಂತ ಒಡಂಬಡಿಕೆಯಲ್ಲ. ಅವರ ಹೃದಯವೆಂಬ ಹಳಿಗೆಯಲ್ಲಿ ನನ್ನ ಆಜ್ಞೆಗಳನ್ನ ಬರೆಯುವೆನು, ಅವರ ಮನಸ್ಸಿನಲ್ಲಿಯೂ ನಾನು ಬರೆಯುವೆನು. ಚಿಕ್ಕವರಿಂದ ದೊಡ್ಡವರ ತನಕ ಮೊದಲುಗೊಂಡವರಿಗೆ ಯಾರು ಇನ್ನು ಬೋಧಿಸಬೇಕಾಗಿಲ್ಲ. ನಾನು ಕರೆದವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅವರ ಪಾಪಗಳನ್ನು ಲೆಕ್ಕಕ್ಕೆ ತಂದುಕೊಳ್ಳುವುದಿಲ್ಲ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ ಹೃದಯದಲ್ಲಿ, ಯಾರ ಮನಸ್ಸಿನಲ್ಲಿ ದೇವರ 10 ದಶಾಜ್ಞೆಗಳು ಹಾಗೂ ದೇವರ ವಾಕ್ಯಗಳು ಪ್ರತಿ ಒಂದು ವಿಷಯ, ಕೆಲಸ, ಕಾರ್ಯಗಳಲ್ಲಿ ಅಡಕವಾಗಿದೆಯೋ ಅಂತವ್ರು ಏನ್ ಮಾಡ್ತಾರೆ, ಪ್ರತಿ ಒಂದು ವಿಷಯಕ್ಕೆ ದೇವರ ವಾಕ್ಯವನ್ನೆತ್ತಿ ಮಾತನಾಡ್ತಾರೆ, ಅದೇ ರೀತಿ ಬೋಧನೆ ಮಾಡ್ತಾರೆ, ಅದೇ ರೀತಿ ಖಂಡಿಸ್ತಾರೆ, ಅದೇ ರೀತಿ ಎಚ್ಚರಿಸ್ತಾರೆ. ಈ ಲೋಕದ ವಿಷಯಗಳಿಗೆ ಆಸೆ ಪಡುವುದಿಲ್ಲದವರಿಗೆ ಬೇಡವೇ ಬೇಡ. ಇವರೇ ಆಗಿದ್ದಾರೆ ಅಬ್ರಹಾಮನಿಗೆ ದೇವರಿಂದ ಆಯ್ಕೆಗೊಂಡವರು. ಒಂದು ವೇಳೆ ಆಗ ಹೇಳಿದಾಗೆ ಅದು ಇದು ಆ ಕಡೆ ಈ ಕಡೆ ತಿಳಿ ಮಾಡಿದ್ರೆ ಖಂಡಿತವಾಗಿ ಅಲ್ಲವೇ
ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಈ ಆದಾಮನು ಕೂಡ ಅಲ್ಲಿಂದ ಹೊರಬರಕ್ಕೆ, ಆದಾಮ ಅವಳು ಏದೇನ್ ತೋಟದ ಹೊರಬರಕ್ಕೆ ಕಾರಣ ಏನಾಯ್ತು? ಅಲ್ಲಿ ದೇವರ ಮಾತು ಕೇಳದ ಕಾರಣ ಈ ರೀತಿ ಆಗಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದುವೇ ಆದಿಕಾಂಡ 3ನೇ ಅಧ್ಯಾಯ 22ರಿಂದ ನಾವು ನೋಡುವಾಗ ಇಬ್ಬರನ್ನ ದೇವರು ಏನ್ ಮಾಡ್ತಾರೆ? ಏದೇನ್ ತೋಟದಿಂದ ಹೊರಗೆ ಹಾಕ್ತಾ ಇದ್ದಾರೆ. ಆದಿಕಾಂಡ 3:22ರಿಂದ 24 ನೋಡುವಾಗ ಏದೇನ್ ತೋಟದಿಂದ ಆದಾಮ ಹವ್ವಳನ್ನ ದೇವರು ಹೊರಗೆ ಹಾಕಿದ್ದು ಕಾರಣ ಇದುವೇ, ದೇವರ ಮಾತನ್ನು ಕೇಳದ ಕಾರಣ. ಹಾಗೆ ಇವತ್ತು ಕೂಡ ದೇವರ ಮಾತನ್ನು ಯಾರು ಕೇಳಿಲ್ವೋ, ಬೈಬಲ್ ಹಿಡಿಬೋದು, ಬೋಧನೆ ಮಾಡ್ಬೋದು, ಏನೇ ಮಾಡ್ಬೋದು, ಎಷ್ಟು ಭಾಷೆಯಲ್ಲಿ ಮಾತಾಡ್ಬೋದು, ಎಲ್ಲಿಗೋ ಹೋಗ್ಬೋದು, ಆದರೆ ಪ್ರಾಪಂಚಿಕ ರೀತಿಯಲ್ಲಿ ಇದ್ರೆ ಅಂಥವರು ತೋಟದಿಂದ ಹೊರಬಿದ್ದಿದ್ದಾರೆ, ಅಂದ್ರೆ ದೇವರ ಆಶೀರ್ವಾದದಿಂದ ಹೊರಬಿದ್ದಿದ್ದಾರೆ. ಮತ್ತಾಯ 4ನೇ ಅಧ್ಯಾಯದ ಪ್ರಕಾರ ಅಂಥವರನ್ನ ಸೈತಾನ ನಡೆಸ್ತಾ ಇದ್ದಾನೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಅಬ್ರಹಾಮನಿಗೆ ಸಂಪೂರ್ಣ ನಂಬಿಕೆ ಇಡವರು ಆಗಿರಬೇಕು, ದೇವರ ಮಾತು ಕೇಳೋರಾಗಿರಬೇಕು. ಅದಕ್ಕೆ ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯ ನೋಡುವಾಗ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಆಗ ನಿನಗೆ ಅದರೊಂದಿಗೆ ಎಲ್ಲವೂ ಬರ್ತದೆ. ಹಾಗೆ ಪಾಪಿಗಳಾದ ನಮಗೆ ದೇವರು ಇತರರ ಮೂಲಕ ಸೌವಾರ್ತೆಯನ್ನು ಸಾಧಿಸಿದ್ದಾರೆ. ಕೆಲವರಿಗೆ ದರ್ಶನದ ಮೂಲಕ ಮಾತನಾಡುವುದು, ಕನಸಿನ ಮೂಲಕವೂ ಮಾತನಾಡಬಹುದು. ಆವಾಗ ಸರಿಯಾಗಿ ನಮ್ಮ ನಡೆ, ನುಡಿ, ಕ್ರಿಯೆ, ಹೆಂಡತಿ, ಮಕ್ಕಳು ಪ್ರತಿ ಒಂದು ದೇವರನ್ನೇ ನಾವು ಹಿಂಬಾಲಿಸಿದ್ರೆ ಖಂಡಿತವಾಗಿಯೂ ಆಗ ನಮಗೆ ಬೇಕಾಗಿದ್ದ ಐಶ್ವರ್ಯ, ಶಾಂತಿ, ಸಮಾಧಾನ ಎಲ್ಲವನ್ನ ದೇವರೇ ಕೊಡವನಾಗಿದ್ದಾನೆ. ದೇವರ ಹೆಸರನ್ನ ಕೇಳಿಕೊಂಡು ನಾವು ಹಣ ಸಂಪಾದನೆಗೆ ಹೋದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗ್ತದೆ. ಆ ಶಿಕ್ಷೆ ಹಾಗೆಯೇ ಮುಂದುವರಿಸಲು ಕೂಡ ಹೋಗ್ತದೆ. ಇದು ನನ್ನ ಜೀವಿತದಲ್ಲಿ ಕೂಡ ಒಂದು ಉದಾಹರಣೆಯಾಗಿದೆ. ಇದೆಲ್ಲವೂ ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ. ಒಂದು ವೇಳೆ ಗಂಡ ಹೆಂಡತಿ ಮಕ್ಕಳನ್ನ ದೇವರು ಕರೆಯುತ್ತಾರೆ, ಅದೇ ರೀತಿ ಒಂದು ವೇಳೆ ಹೆಂಡತಿಯನ್ನು ಆರಿಸಿಕೊಳ್ಬಹುದು, ಗಂಡನನ್ನು ಆರಿಸಿಕೊಳ್ಬಹುದು, ಮಕ್ಕಳನ್ನು ಆರಿಸಿಕೊಳ್ಬಹುದು. ಇದು ಎಲ್ಲವಲ್ಲಿ ನಮಗೆ ವಾಕ್ಯದ ಪ್ರಕಾರ ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಆದಿಕಾಂಡ 23ನೇ ಅಧ್ಯಾಯವು ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಆದಿಕಾಂಡ 24ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 24ನೇ ಅಧ್ಯಾಯ 1ರಿಂದ 9ರವರೆಗೆ ನೋಡುವಾಗ ಇಸಾಕನಿಗೆ ಮದುವೆ ಪ್ರಾಯ ಬಂದಿದೆ. ಆಗ ಅಬ್ರಹಾಮನ್ ಏನ್ ಮಾಡ್ತಾನೆ? ಇಸಾಕನಿಗೆ ಸ್ವದೇಶದಿಂದ ಹೆಣ್ಣು ತರಬೇಕು ಅಂತೇಳಿ ಅವನ ಅಧಿಕಾರಿಗಳಿಗೆ, ಮಂತ್ರಿ ಪರಿವಾರದವರಿಗೆ ಅಲ್ಲಿ ತಿಳಿಸ್ತಾನೆ. ಯಾರು? ಅಬ್ರಹಾಮನು. 24ನೇ ಅಧ್ಯಾಯ 1ರಿಂದ 9ರವರೆಗೆ ನೋಡುವಾಗ ಇದರಲ್ಲಿ 4 ಮತ್ತು 9ನೇ ವಚನಗಳನ್ನ ಈಗ ನಾವು ನೋಡಿಕೊಳ್ಳೋಣ. 4ನೇ ವಚನ, ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈ ಇಟ್ಟು ಭೂಲೋಕ ಪರಲೋಕಗಳ ದೇವರಾಗಿರೋ ಯೆಹೋವನ ಮೊರೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಯಾರಿಗೆ? ಅಬ್ರಹಾಮನ ಅಧಿಕಾರಿಗೆ. ನನ್ನ ತೊಡೆಯ ಕೆಳಗೆ ಕೈ ಇಟ್ಟು ಅಂದ್ರೆ ಸ್ವದೇಶದಿಂದ, ನನ್ನ ಸ್ವಂತ ಬಂಧು ಬಳಗದಂದ್ರೆ ಬೇರೆಯವರನ್ನ ನನ್ನ ಮಗನಿಗೆ ಹೆಂಡತಿಯನ್ನಾಗಿ ನೀನು ತರಬಾರದು ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಏನಪ್ಪ ಇದರ ಅರ್ಥ ಅಂದ್ರೆ, ದೇವರಿಂದ ಆಯ್ಕೆಯಾದಂತ, ದೇವರನ್ನು ನಂಬಿದಂತ ಹುಡುಗಿ ಆಗ್ಬೇಕು. ಬೇರೆ ಹುಡುಗಿಯದಲ್ಲಿ ವಿಗ್ರಹಾರಾಧಕರು ಲೋಕದ ವಿಷಯದಲ್ಲಿ ಇರ್ತಾರೆ, ಬಂದು ನನ್ನ ಮಗನನ್ನ ಕೆಡಿಸ್ತಾರೆ. ಆದ ಕಾರಣ ಸ್ವಂತ ಬಂಧು ಬಳಗದಿಂದಲೇ ದೇವರನ್ನು ಅರಿತವರೇ, ದೇವರಿಂದ ಆಶೀರ್ವಾದ ಹೊಂದಿದ ಹುಡುಗಿಯನ್ನೇ ನನ್ನ ಮಗನಿಗೆ ನೀನು ತರಬೇಕು ಅಂತ ಹೇಳ್ತಾರೆ. ಒಂದು. ಇನ್ನೊಂದು 2ನೇ ಸ್ವದೇಶ ಬಂಧು ಬಳಗ ಅಂದ್ರೆ ಏನಪ್ಪ? ನನ್ನ ಸ್ವಂತ ಕುಲ. ಈಗ ಇವತ್ತು ದೇವರನ್ನ ಅರಿತವರಲ್ಲಿ ಲೋಕದ ಪರಿಸ್ಥಿತಿಯಲ್ಲಿ ನಾನಾ ರೀತಿ ಜಾತಿಗಳಿದ್ದಾವೆ. ಹಾಗೆ ಕನ್ನಡದ ಉದಾಹರಣೆಗೆ ಇವತ್ತು ಒಂದು ಜಾತಿಲಿ ಇರ್ಬೋದು, ಅಂಥವ್ರಿಗೆ ಅಂಥದ್ದೇ ಬೇಕು. ತಮಿಳಲ್ಲಿ ಇದ್ದಾರೆ, ತೆಲುಗುನಲ್ಲಿ ಇದ್ದಾರೆ, ಮಲಯಾಳದಲ್ಲಿ ಇದ್ದಾರೆ, ನಾನಾ ರೀತಿಯಲ್ಲಿ ಇದ್ದಾರೆ. ಆದರೆ ಅವರವರಿಗೆ ಅವರವರ ಒಂದು ಕುಲದಿಂದಲೇ ತಂದ್ರೆ ಅಲ್ಲಿ ಅವರು ಏನ್ ಮಾಡ್ತಾರೆ? ಒಂದಾಗಿ ಜೀವಿಸ್ತಾರೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೆ ಒಂದಾಗಿ ಹೋಗ್ತಾರೆ. ಇಲ್ಲದ್ರಲ್ಲಿ ವಿರೋಧ ಬರ್ತದೆ, ಭಾಷೆಯಲ್ಲಿ ವಿರೋಧ ಬರಬಹುದು, ಕಡೆಗೆ ಆ ಜಾತಿ ಈ ಜಾತಿ ಅಂತೆಲ್ಲ ಅಲ್ಲಿ ಬರಬಹುದು. ಉದಾಹರಣೆಗೆ ಕನ್ನಡದಲ್ಲಿ ದೇವ್ರನ್ನ ಅರಿತವರು ಕನ್ನಡದಲ್ಲಿ ಯಾವ ಜಾತಿ ಅಲ್ಲಿಂದಲೇ ಬರಬೇಕು. ಅದೇ ರೀತಿ ಎಲ್ಲದರಲ್ಲಿ ಒಂದು ವೇಳೆ ಅದು ಇಲ್ಲದೆ ಬೇರೆ ಕಡೆಯಿಂದ ಬರುವುದಾದ್ರೆ ಅದು ಕೂಡ ದೇವರಿಗೆ ಸ್ತೋತ್ರ, ಅಲ್ಲಿ ಬಹಳ ಎಚ್ಚರದಿಂದ ಜೀವಿಸಬೇಕಾಗ್ತದೆ. ಅನೇಕ ಕುಟುಂಬಗಳು ಈ ರೀತಿ ಒಡೆದು ಹೋಗಿದ್ದಾವೆ. ಇದು ನಾಳೆಗೂ ಮುಂದುವರಿದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ.
ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು.